ಸಿಂಧವೇ ನಮ ಕಾರುಣ್ಯ ಸಿಂಧವೇ ವೃದ್ಧಗ್ರಾಮಮುಪೇತ್ಯ ಕೃಷ್ಣಚರಣೋ ಯಃ ಪಂಚ ಪರಿಜಾಯಕೈಃ ಶಿಷ್ಯೈರಪ್ರತಿಮೈಶ್ಚ ಸಾಕಮನಿಶಂ ವಿಶ್ವಪ್ರಸನ್ನಾಭಿಧೈಃ ಭಕ್ತ್ಯಾ ಯುಕ್ತಧಿಜಾ ಪ್ರಪೂಜ್ಯ ಕೃಪಣಾನಸ್ಮಾನ್ ಪುನಾತುಂ ಪುನಃ ಶ್ರೀ ವಿಶ್ವೇಶಯತಿ ಪ್ರದರ್ಶಿತ ಪತಃ ಜಿಜಾತ್ಮನೋಜನ್ಮಣಿಃ ಕೂಲವ್ಯಾಸಹಯಗ್ರೀವ ಪದಕಂಜಮಧೂರತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜತಮಲಜನೋನ್ನತ್ಯ ಭೂತ್ಯರ್ಪಕಾಯ क्षित्या मत्तल्पभृत्येष्वपि भुजनकृतोद्धत्य भूत्याजकाय कर्त्रे धर्त्रे च हर्त्रे हयमुखहरये पुत्रपात्रे नमस्ते यस्मै कस्मैचिदस्मन्मनसि धृतकथा विस्मृतो स्मारकाय श्रीगुरुभ्यो नमः हरि ओम् ಸ್ವಯಂಭೂಮನುವಿನ ಹೆಣ್ಣು ಮಕ್ಕಳ ಸಂತಾನದ ಕಥೆಯನ್ನು ಹೇಳಿ ಉತ್ಥಾನಪಾದರಾಜನ ಅಂತಂದರೆ ಗಂಡು ಮಕ್ಕಳ ಸಂತಾನದ ಕಥೆಯನ್ನು ಹೇಳ್ತಾರೆ. ಉತ್ಥಾನಪಾದರಾಜನಿಗೆ ಸುನೀತ ಮತ್ತು ಸುರುಚಿ ಅಂತ ಇಬ್ಬರು ಹೆಣ್ಣಂದರು. ಇವರಿಬ್ಬರಲ್ಲಿ ಉತ್ಕಲ ಮತ್ತು ಧ್ರುವ ಅಂತ ಇಬ್ಬರು ಮಕ್ಕಳು. ಉತ್ಕಲ ಮತ್ತು ಧ್ರುವ ಒಮ್ಮೆ ಆಟ ಆಡ್ತಾ ಇದ್ದಾಗ ಧ್ರುವರಾಜರು ಅಪ್ಪನಾಗಿರ್ತಕ್ಕಂಥ ಉತ್ಥಾನಪಾದನ ತೊಡೆ ಮೇಲೆ ಕೂಡಬೇಕು ಅಂತ ಬಂದರು ಆಟ ಮುಗಿಸಿ. ಆವಾಗ ಮಲತಾಯಿಯಾಗಿರ್ತಕ್ಕಂಥ ಸುನೀತ ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ, ಆದ್ದರಿಂದ ನೀವು ಅಪ್ಪನ ತೊಡೆ ಮೇಲೆ ಕೂಡ ಅಧಿಕಾರ ನಿನಗಿಲ್ಲ ಅಂತ ಹೇಳಿದ್ರು. ರಾಜನ ತೊಡೆ ಮೇಲೆ ಕೂಡ ಅಧಿಕಾರ ಯಾರಿಗೆ ಅಂತಂದರೆ ಉತ್ತರಾಧಿಕಾರಿಗೆ ಅಂತ ಹೇಳ್ತಾರೆ. ಉತ್ತರಾಧಿಕಾರಿ ಯಾರು, ಯುವರಾಜ ಯಾರೋ ಅವನು ಮಾತ್ರ ತೊಡೆಯಲ್ಲಿ ಕೂಡಬಹುದು, ನೀನು ಮಾತ್ರ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಅನ್ನೋದಾಗಿ ಹೇಳ್ತಾಳೆ. ಆವಾಗ ಧ್ರುವರಾಜರಿಗೆ ಮಾತು ಸಪತ್ನ್ಯಾ ಸುದುರುಕ್ತಿರುಕ್ತಃ ಪೃಷ್ಟಃ ಮಲತಾಯಿ ಧೋರಣೆ ಮಾತನ್ನು ಕೇಳಿ ಎಷ್ಟು ಸಾತ್ವಿಕರಾಗಿದ್ದರೂ ಕೂಡ ಕೆಲವೊಮ್ಮೆ ರಕ್ತಗುಣ ಅಂತ ಅನ್ನೋದು ಕೆಲಸ ಮಾಡುತ್ತದೆ ಅಂತ ಹೇಳ್ತಾರೆ. ಧ್ರುವರಾಜರು ಮೋಕ್ಷಯೋಗ್ಯರಾದ ಜೀವರು, ಪರಮ ಸಾತ್ವಿಕರು. ಆದರೂ ಕೂಡ ಕೆಲವೊಮ್ಮೆ ಆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ್ರಿಂದ ಕ್ಷತ್ರಿಯರ ಗುಣವನ್ನು ತೋರಿಸಿದ್ರು. ಸಿಟ್ಟು ಬಂತು ಧ್ರುವರಾಜರಿಗೆ. ಸಾತ್ವಿಕರಿಗೂ ಸಿಟ್ಟು ಬರ್ತದಂತೆ, ಮಧ್ಯಮರಿಗೂ ಸಿಟ್ಟು ಬರ್ತದೆ, ಪರಮ ನೀಚರಿಗೂ ಸಿಟ್ಟು ಬರ್ತದೆ. ಆದರೆ ಈ ಮೂರು ಜನಗಳಿಗೆ ಬರುವಂಥ ಸಿಟ್ಟು ಎಷ್ಟೆಷ್ಟು ಹೊತ್ತಿರ್ತದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಉತ್ತಮ ಕ್ಷಣಕೋಪಸ್ಯ, ಸಿಟ್ಟು ಬಂದಿದ್ದು ಮಾರನೇ ಕ್ಷಣಕ್ಕೆ ಮರೆತು ಹೋಗಿ ನಾರ್ಮಲ್ ಸ್ಟೇಜಿಗೆ ಬಂದುಬಿಟ್ರೆ ಅವನನ್ನು ಉತ್ತಮ ಜನ ಅಂತ ತಿಳ್ಕೊಳ್ಬೇಕು, ಸಾತ್ವಿಕರು ಅಂತ ತಿಳ್ಕೊಳ್ಬೇಕಂತ. ದಿನಕೋಪಸ್ತು ಮಧ್ಯಮ, ಇವತ್ತು ಬಂದ ಸಿಟ್ಟು ನಾಳೆ ಬೆಳಿಗ್ಗೆ ತನಕ ಇತ್ತು ಅಂತಂದರೆ ಅವನನ್ನು ಮಧ್ಯಮ ಜೀವ ಅಂತ ತಿಳ್ಕೊಳ್ಬೇಕಂತ. ಒಮ್ಮೆ ಏನೋ ಮಾಡಿದ ತಪ್ಪಿಗೆ ಕೊನೆಯ ತನಕ ಆ ಸಿಟ್ಟನ್ನು ನೆನಪಿಟ್ಟುಕೊಂಡು ಅವನ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದರೆ ಅಂಥವನನ್ನು ಅಧಮಾಧಮ ಅಂತ ಶಾಸ್ತ್ರ ಕರೆದಿದೆ, ಅಂಥವರು ಅಯೋಗ್ಯರು ಅಂತ ಕರೆದಿದೆ. ಹಾಗಾಗಿ ಧ್ರುವರಾಜರು ಒಂದು ಕ್ಷಣ ಸಿಟ್ಟು ಬಂದರು, ತಾಯಿ ಹತ್ರ ಹೋದರು. ತಾಯಿ ಹತ್ರ ಹೋದೆ ಅಳ್ತಾ ನಿಂತಾಗ ತಾಯಿ ಕೇಳಿದ್ರು, ಏನಾಯಿತು ಅಂತ ಕೇಳಿದಾಗ ನಡೆದ ಘಟನೆಯನ್ನು ಹೇಳಿದರು. ಕೇಳಿದಾಗ ಅಮ್ಮ ಹೇಳ್ತಾಳೆ, ನಿಮ್ಮ ಮಲತಾಯಿ ನಿಮ್ಮ ಅಪ್ಪನ ಸ್ಥಾನ ಕೊಡಲಿಕ್ಕೆ ಅವಳು ಯಾರು ಅಂತ ಕೇಳ್ತಾರೆ. ಅವಳು ಯಾರು? ಯಾವುದೇ ವ್ಯಕ್ತಿಗೆ ಏನಾದರೂ ಕೊಡಬೇಕು ಅಂತಿದ್ರೆ ಪರಮಾತ್ಮ ಕೊಡಬೇಕೇ ಹೊರತು ಬೇರೆ ಇನ್ಯಾರು ಕೊಟ್ಟರು ಅದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಅನನ್ಯಾಶ್ಚಿಂತಯಂತೋ ಮಾಂ, ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಸ್ವತಂತ್ರ. ಇಷ್ಟೆಲ್ಲ ಉಪಾಸನೆ ಮಾಡಿಬಿಟ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ಅಂತಂದರೆ ಏನು? ಯೋಗ ಅಂದರೆ ಯಾವುದು ನಮಗೆ ಇನ್ನೂ ಬಂದಿಲ್ವೋ ಆ ವಸ್ತು ಬರೋ ಹಾಗೆ ಮಾಡೋದನ್ನು ಯೋಗ ಅಂತ ಕರೀತಾರೆ. ಯಾವ ವಸ್ತು ನಮಗೆ ಇನ್ನೂ ಬಂದಿಲ್ವೋ ಅಂಥದ್ದು ವಸ್ತುವನ್ನು ಬರೋ ಹಾಗೆ ಮಾಡ್ತಕ್ಕಂಥದ್ದನ್ನು ಯೋಗ ಅಂತ ಕರೀತಾರೆ. ಕ್ಷೇಮ ಅಂತಂದರೆ ದೊರೆತ ವಸ್ತು ನಮ್ಮ ಕೈಯಲ್ಲಿ ಉಳಿಬೇಕು, ದೊರೆತ ವಸ್ತು ನಮ್ಮ ಕೈಯಲ್ಲಿ ಉಳಿಬೇಕು.
10 ಲಕ್ಷ ಸಾಲ ಕೊಡೋನು ಹಿಂದಿನ ದಿನ ರಾತ್ರಿ ಕೊಟ್ಟೋಗಿ ಪ್ರಧಾನಮಂತ್ರಿಗಳು ರಾತ್ರಿ 12 ಗಂಟೆಗೆ ಆಚೆ 500 का नोट 200 का 2000 का नोट बंद है ಅಂತಂದ್ರೆ ಏನು ಮಾಡ್ತಾರೆ? 10 ಲಕ್ಷ ಯೋಗ ಆಯಿತು, ಅದರ ಕೊಟ್ಟ ದುಡ್ಡು ಕ್ಷೇಮವಾಗಿ ಉಳಿಬೇಕಲ್ಲ ನಮ್ಮ ಹತ್ರ. ಆ ದೊರೆತ ವಸ್ತುವನ್ನು ದೊರಕಿಸಿಕೊಡೋದು ಪರಮಾತ್ಮನೇ, ದೊರಕಿಸಿಕೊಟ್ಟ ವಸ್ತು ಕ್ಷೇಮವಾಗಿ ಉಳಿಯಂತೆ ಮಾಡ್ತಕ್ಕಂಥದ್ದು ಪರಮಾತ್ಮ ಅಂತ. ಈ ಪಾಠವನ್ನು ಧ್ರುವರಾಜರಿಗೆ ಅಮ್ಮ ಮನಮುಟ್ಟು ಅಂತ ಹೇಳಿದರು. ಆದ್ದರಿಂದ ಧರ್ಮಾರ್ಥ ಕಾಮಮೋಕ್ಷಾಖ್ಯಂ ಯೈಚ್ಛೇತ್ ಶ್ರೇಯ ಆತ್ಮನಃ ಏಕಮೇವ ಹರೇಸ್ತತ್ರ ಕಾರಣಂ ಪಾದಸೇವನಂ. ಬರೀ ರಾಜ್ಯ, ದುಡ್ಡು, ಸಂಪತ್ತು, ರೂಪ, ಯೌವನ ಇದಷ್ಟೇ ಅಲ್ಲ. ಜೀವನದಲ್ಲಿ ಪರಮ ಪುರುಷಾರ್ಥವಾಗಿರ್ತಕ್ಕಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನು ಕೊಡಬೇಕಂತಿದ್ರೂ ಕೂಡ ಪರಮಾತ್ಮ ಒಬ್ಬನೇ ಸಮರ್ಥನೆ ಹೊರತು ಬೇರೆ ಇನ್ಯಾರಿಗೂ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರು ಪರಮಾತ್ಮ. ಅದಕ್ಕೋಸ್ಕರ ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರು ಧ್ರುವರಾಜ. ಪರಮಾತ್ಮನೇ ಕೊಡೋದು ಅಂತಂದ್ರೆ ದೇವರು ಕೊಡಬೇಕು ಅಂದ್ರೆ ನಾವೇನಾದರೂ ದೇವರು ಮಾಡಬೇಕಲ್ಲ. ಹಾಗಾದಾಗ ಧ್ರುವರಾಜರು ಏನು ಮಾಡಬೇಕು ಅಂತ ಕೇಳಿದಾಗ ಅಮ್ಮ ಹೇಳಿದ್ದು ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತ ಹೇಳಿದ್ರು. ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತಂದಾಗ ಆಯಿತು ಅಂತ ಧ್ರುವರಾಜರು ಹೊರಟಾಗ ಮಧ್ಯದಲ್ಲಿ ನಾರದ ಮಹರ್ಷಿಗಳು ಬಂದರಂತೆ. ಎಲ್ಲಿ ಹೊರಟಿದ್ದೀಪ ಅಂತ ಕೇಳಿದ್ರು. ಹೊರಟಾಗ ನಾರದರು ಹೇಳಿದ್ರು, ಈ ಧ್ರುವರಾಜರು ಹೇಳಿದ್ರು ತಪಸ್ಸಿಗೆ ಹೊರಟಿದೆ ಅಂತ ಹೇಳಿದ್ರು. ಈ ವಯಸ್ಸಲ್ಲಿ ಏನು ತಪಸ್ಸು ನಿಮಗೆ ಏನು ಕೇಳಿದ್ರು ನಾರದರು. ಈ ವಯಸ್ಸಲ್ಲಿ ಏನು ತಪಸ್ಸು ಮಾಡಿ ಏನು ಮಾಡೋನಿದೆ? ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಮಾಡಿದ್ದೀನಿ. ಆ ದೇವರನ್ನೆಲ್ಲ ಬಿಡು ಮೊದಲು ಅಂತಂದ್ರು ನಾರದರು. ಮೊದಲು ದೇವರನ್ನು ಬಿಡು, ನಿನಗೆ ಯಾವುದಕ್ಕೋಸ್ಕರ ಏನು ಗಲಾಟೆ ಆಯಿತು ನಿಜ ಹೇಳು ಅಂತಂದಾಗ ಧ್ರುವರಾಜರು ಹೇಳಿದರು, ನಮ್ಮ ಅಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದೆ, ನಮ್ಮ ತಾಯಿ ಬೇಡ ಅಂತಂದು ಅಮ್ಮನ ಹತ್ರ ಹೇಳಿದಾಗ ದೇವರನ್ನು ತಪಸ್ಸು ಮಾಡಿ ಒಲಿಸುವ, ದೇವ್ರು ಕೊಡ್ತಾನೆ ಅಂತ ಹೇಳಿ. ಅದಕ್ಕೆ ನಾರದರು ಸ್ವಲ್ಪ ಬುದ್ಧಿ ಚೇಂಜ್ ಮಾಡ್ಲಿಕ್ಕೆ ನೋಡಿದ್ರು. ನಿಮ್ಮ ಅಮ್ಮನ ಮಾತು ಕಟ್ಟಿಕೊಂಡು ದೇವರನ್ನು ತಪಸ್ಸು ಮಾಡಿ ಒಲಿಸೋದು ಭಾರಿ ಕಷ್ಟ ಇದೆ, ದೇವರನ್ನು ಒಲಿಸೋದು ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಅವನ್ನೆಲ್ಲ ಬಿಡು, ನಿನಗೆ ರಾಜ್ಯ ಬೇಕಲ್ವಾ, ನಿಮ್ಮ ಅಪ್ಪನ ರಾಜ್ಯ ಬೇಡ, ನಾನು ಕೆಲವೊಂದು ಮಂತ್ರಗಳನ್ನು ಉಪದೇಶ ಕೊಡ್ತೇನೆ, ಆ ಮಂತ್ರವನ್ನು ಜಪ ಮಾಡು, ಸ್ವರ್ಗಾದಿ ಲೋಕಗಳಲ್ಲಿ ನಿನಗೆ ರಾಜ್ಯಭಾರ ಸಿಗುವಾಗ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ನಾರದರು ಹೇಳಿದ್ರು. ಅದಕ್ಕೆ ಧ್ರುವರಾಜರು ಹೇಳ್ತಾರೆ, ಯಾ ನಿರ್ವೃತ್ತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ನಪಿ ನಾಥಮಾಭೂತ್ ಕಿಂವಂತಕಾಸು ಲಲಿತಾತ್ ಪತತಾಂ ವಿಮಾನಾತ್. ಧ್ರುವರಾಜರು ಹೇಳಿದ ಮಾತು, ಯಾ ನಿರ್ವೃತ್ತಿ ಅಂದರೆ ಸಂತೋಷ, ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್. ಕೆಲವೊಬ್ಬರಿಗೆ ಜಗತ್ತಲ್ಲಿ ಮೋಕ್ಷ ಸುಖಕ್ಕಿಂತಲೂ ಕೂಡ ದೇವರ ಕಥೆಗಳನ್ನು ಕೇಳೋದರಲ್ಲಿ ಸುಖ ಅಭಿವೃದ್ಧಿ ಆಗ್ತದೆ. ಅದಕ್ಕಿಂತ ಮೋಕ್ಷದ ಸುಖಕ್ಕಿಂತಲೂ ಸ್ವರ್ಗದ ಸುಖಕ್ಕಿಂತಲೂ ಕೂಡ ದೇವರ ಕಥಾಶ್ರವಣ ಮಾಡೋದೇ ಭಾರಿ ಸುಖ. ಇನ್ನು ಕೆಲವೊಬ್ಬರಿಗೆ ಮೋಕ್ಷಕ್ಕಿಂತಲೂ ಕೂಡ ಪರಮಾತ್ಮನ ಪಾದ ಸೇವೆ ಮಾಡತಕ್ಕಂಥದ್ದೇ ಸುಖ. ಯಾನಿರ್ವೃತ್ತಿ ತನುವೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂವಂತಕಾಸಿ. ಅಂಥ ಹೊತ್ತಲ್ಲಿ ಭಗವಂತನ ಪಾದಾರವಿಂದ ಸ್ಮರಣೆ ಮಾಡೋದೇ ಮೋಕ್ಷ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಅಂತ ಹೇಳಿದ್ದಾರೆ. ಇನ್ನು ಸ್ವರ್ಗಕ್ಕೆ ಹೋಗಿ ನಾನೇನು ಮಾಡಲಿ? ಅದರಿಂದ ಸ್ವರ್ಗ ಭಗವಂತನ ಧ್ಯಾನ ಮಾಡೋಕ್ಕಿಂತನೂ ಕಡಿಮೆ. ಅದನ್ನು ಪ್ರಹ್ಲಾದರಾಜರು ಹೇಳ್ತಾರೆ, ಅನಿಮಿತ್ತ ಭಾಗವತಿ ಭಕ್ತೇರ್ ಸಿದ್ಧೇರ್ ಭಕ್ತರು ಗರೀಸಿ ಅಂತ. ಸಿದ್ಧಿ ಪಡ್ಕೊಳ್ಳೋದು ಅಂತಿದೆ ಅಂದರೆ ನಮ್ಮನ್ನು ಜಗತ್ತಲ್ಲಿ ಪ್ರತಿಷ್ಠೆ, ಕೀರ್ತಿ ಇದೆಲ್ಲ ಸಂಪಾದನೆ ಮಾಡಲಿಕ್ಕೆ ಮಂತ್ರಗಳ ಸಿದ್ಧಿ ಪಡೆದ್ರೆ ಅದು ಭಾರಿ ಗೌರವವನ್ನು ತಂದುಕೊಡ್ತದೆ, ಸುಖವನ್ನು ತಂದುಕೊಡ್ತದೆ ಸಿದ್ಧಿ, ಮಂತ್ರಸಿದ್ಧಿಗಳು. ಪ್ರಹ್ಲಾದರಾಜರು ಹೇಳಿದರು, ಪರಮಾತ್ಮನಲ್ಲಿ ಏನನ್ನೂ ಬಯಸಿದೆ, ಬರೀ ನಿನ್ನ ಅನುಗ್ರಹವನ್ನು ಮಾತ್ರ ನನ್ನ ಮೇಲೆ ಮಾಡುವಂಥ ಭಕ್ತಿ ಅನ್ನೋದೇನಿದೆ ಆ ಭಕ್ತಿಗಿಂತ ಈ ಸಿದ್ಧಿನೂ ಸಹಿತ ಕಡಿಮೆ ಅಂತ ಹೇಳ್ತಾರೆ. ಕಡಿಮೆ ಆ ಸುಖ ಬರುವಂಥದ್ದು ಪರಮಾತ್ಮನ ಭಕ್ತಿ ಮಾಡೋದರಲ್ಲಿರ್ತಕ್ಕಂತಹ ಸುಖ. ಈ ಮಂತ್ರಗಳ ಸಿದ್ಧಿಯನ್ನು ಪಡೆದು ಸುಖ ಅನುಭವಿಸ್ತಕ್ಕಂಥವ್ರು ಮುಂದೆ ಅದೇನು 100ಕ್ಕೆ 1 ಅಂಶನೂ ಅಲ್ಲ ಅಂತ ಹೇಳ್ತಾರೆ.
ಸಪ್ತಮ ಸ್ಕಂದದಲ್ಲಿ. ಆದ್ದರಿಂದ ಧ್ರುವರಾಜರು ಹೇಳಿದರು, ಸ್ವರ್ಗಲೋಕಕ್ಕೆ ಹೋದರೂ ಕೂಡ ಸುಖ ಬರ್ತದೆ, ಆದರೆ ಆ ಸ್ವರ್ಗದ ಲೋಕದ ಸುಖ ಎಂಥದ್ದು? ಕಿಮು ಅಂತಕಾಸುರಲಿತ ಪತತಾಂ ವಿಮಾನ. ಪುಣ್ಯ ಖರ್ಚು ಮಾಡ್ಕೊಂಡ ಮೇಲೆ 100 ರೂಪಾಯಿಯಷ್ಟು ಪುಣ್ಯ ಖರ್ಚು ಮಾಡ್ಕೊಂಡಿದ್ದೀವಿ ಅಂತಂದರೆ ಸ್ವರ್ಗದಲ್ಲಿ ಎಲ್ಲಿ ತನಕ ನಮ್ಮ ವಾಸ? 95 ರೂಪಾಯಿ ಖರ್ಚಾಗೋ ತನಕ ವಾಸಕ್ಕೆ ಅಧಿಕಾರ. ಇನ್ನು 5% ಪುಣ್ಯ ಉಳಿದಾಗ ಯಮದೇವರಲ್ಲಿಗೆ ಬಂದು ಸ್ವರ್ಗಲೋಕದಲ್ಲಿ ನಾವು ವಿಮಾನಗಳಲ್ಲಿ ರಥಗಳಲ್ಲಿ ಓಡಾಡುವಾಗಲೂ ಕೂಡ ಯಮದೇವರು ತಮ್ಮ ಖಡ್ಗದಿಂದ ಆ ವಿಮಾನಕ್ಕೆ ಹೊಡಿತಾರಂತೆ. ಹೊಡೆದರೆ ಮತ್ತೆ ಭೂಲೋಕಕ್ಕೆ ಬಿಡಬೇಕು. ಯಾಕೆಂದರೆ ಸ್ವರ್ಗದಲ್ಲಿ ಇರಲಿಕ್ಕೆ ಏನು ಡೆಪಾಸಿಟ್ ಬೇಕೋ ಆ ಪುಣ್ಯದ ಅಂಶ ಖಾಲಿಯಾಗಿ ಹೋಗಿರ್ತದೆ. ಆದ್ದರಿಂದ ಸ್ವರ್ಗ ಅಂತನ್ನೋದು ಶಾಶ್ವತವಾದ ಸುಖ ಅಲ್ಲ. ಹಾಗಾಗಿ ನೀವು ಮಾಡತಕ್ಕಂತಹ ಮಂತ್ರೋಪದೇಶ, ಸ್ವರ್ಗವನ್ನು ಕೊಡುವಂಥ ಮಂತ್ರೋಪದೇಶ, ಸುಖವನ್ನು ಕೊಡೋದು ನನಗೆ ಬೇಡ ಅಂತ ಹೇಳಿದರು ಧ್ರುವರಾಜರು. ಆ ಚಿಕ್ಕ ಹುಡುಗನ ಇಷ್ಟು ಜ್ಞಾನವನ್ನು ನೋಡಿ ನಾರದ ಮಹರ್ಷಿಗಳು ಹೇಳಿದರು, ನಿಜವಾಗಲೂ ಸಾಧನೆಗೆ ಅಂತ ಹೊರಟಿದ್ದೆ, ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದೆ. ಉತ್ತಮ ಸಾಧನೆ. ಈಗ ಮಕ್ಕಳಿಗೆಲ್ಲ ಜ್ವರ ಬಂದಾಗ ಔಷಧಿ ಹಾಕುವ ಬಾಯಿ ತೆಗೆಯಲ್ಲ ಅವರು. ಅದಕ್ಕೆ ಮೊದಲಿಗೆ ಅಮ್ಮಂದ್ರೆ ಏನು ಮಾಡ್ತಾರೆ? ಸ್ವಲ್ಪ ಜೇನುತುಪ್ಪ ನೆಕ್ಕಿಸ್ತಾರೆ ಬಾಯಿ. ಅಮ್ಮ ಹಾಗಿದ್ರೆ ಏನಾದ್ರು ಸಿಹಿಯಾದದ್ದನ್ನು ಹಾಕಬೇಕು ಅಂತ ಬಾಯಿ ಎರಡನೇ ಸರಿ ತೆಗೆದಾಗ ಕಹಿಯಾದ ಔಷಧವನ್ನು ಹಾಕ್ತಾರೆ. ಔಷಧ ಹಾಕಲಾರದೆ ಜ್ವರ ಹೋಗಲ್ಲ. ತಪಸ್ಸನ್ನು ಸಿದ್ಧಿಯನ್ನು ಮಾಡಿಕೊಳ್ಳಾರದೆ ಸಂಸಾರ ಬಂಧ ಕಡಿಯಲ್ಲ ನಮಗೆ. ಆ ಸಂಸಾರ ಬಂಧ ನಾಶ ಆಗಬೇಕು ಅಂತಂದರೆ ಕಠೋರವಾದ ತಪಸ್ಸನ್ನು ಮಾಡಲೇಬೇಕು. ಆ ಕಠೋರವಾದ ತಪಸ್ಸಿನ ಮಾರ್ಗಕ್ಕೆ ನಾವು ಹೋಗಬೇಕು ಅಂತಂದರೆ ಲೌಕಿಕ ಫಲಗಳನ್ನು ಪರಮಾತ್ಮ ಕೊಡ್ತಾನೆ. ಇದಿಷ್ಟು ಶಾಸ್ತ್ರ ವಿಚಾರದ ಅನುವಾದ ರೂಪದ ಹಾಡೆ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ ನಿನ್ನದ ಸಕಲ ಸಂಪತ್ತು ಅಂತ ಕೊನೆಯಲ್ಲಿ ಒಂದು ಮಾತಾಡ್ತಾರೆ ಆ ಹಾಡಲ್ಲಿ. ವೈದಿಕ ಪದವಿಯ ಕೊಡುವ ಬಗೆ ಲೌಕಿಕ ನೈಜಿಸುವುದು ಮಹಾಖ್ಯಾತಿ ಅಂತ. ಪರಮಾತ್ಮನ ಖ್ಯಾತಿ ಏನು? ವೇದೋಕ್ತವಾಗಿರ್ತಕ್ಕಂತಹ ಮೋಕ್ಷವನ್ನು ಕೊಡೋದು ದೇವರಿಗೆ ಇಷ್ಟ. ಎಲ್ಲರೂ ನನ್ನ ಹತ್ರ ಬರೋದು ಮೋಕ್ಷಕ್ಕೋಸ್ಕರ ಬನ್ನಿ, ಯಾವುದೋ ಕ್ಷುಲ್ಲಕವಾದ ಫಲಕ್ಕೋಸ್ಕರ ಬರಲಿಕ್ಕೆ ಹೋಗಬೇಡಿ ನನ್ನ ಹತ್ರ ಅಂತ ದೇವರು ಕೇಳ್ತಾನೆ, ಅನ್ಕೊಳ್ತಾನೆ. ಆದರೂ ಮನುಷ್ಯರು ಲೌಕಿಕ ಫಲಗಳನ್ನು ಕೇಳಿದಾಗ ಪರಮಾತ್ಮ ಕೊಡ್ತಾನೆ. ಯಾಕೆ ಅಂತಂದರೆ, ಈ ಫಲವನ್ನು ಕೊಡ್ತೀನಿ ಅಂತಾದರೂ ನನ್ನನ್ನು ಅನನ್ಯವಾಗಿ ನಂಬ್ರಿ. ಅನನ್ಯವಾಗಿ ನನ್ನನ್ನು ನಂಬಲಿಕ್ಕೆ ಶುರು ಮಾಡಿದರೆ ಮೋಕ್ಷ ಮಾರ್ಗದಲ್ಲಿ ನಿಮಗೆ ಅದಕ್ಕೆ ಸಾಧಕ ಆಗ್ತದೆ, ಸಾಧನೆ ಆಗ್ತದೆ ಅಂತ ಹೇಳಿ ಪರಮಾತ್ಮ ಲೌಕಿಕ ಪದವಿಯ ಕೊಡುವವಗೆ ನೈಜಿಸುವುದು ಮಹಾಖ್ಯಾತಿ ಅಂತ ಆ ಹಾಡಲ್ಲಿ ಈ ಶಾಸ್ತ್ರಾರ್ಥದ ವಿಚಾರವನ್ನೇ ಅಲ್ಲಿ ಅನುವಾದ ಮಾಡಿಟ್ಟಿದ್ದಾರೆ ವಿಜಯದಾಸ. ಹೀಗೆ ಧ್ರುವರಾಜರು ಹೇಳಿದರು. ಆಯಿತು ಅಂತ ಅವರ ನಿರ್ಣಯ ಗಟ್ಟಿಯಾಗಿದೆ ಅಂತ ನಾರದರಿಗೆ ಅನಿಸಿದ ಮೇಲೆ ಜಾಗ ಹೇಳಿದರು. ಯಾವ ಜಾಗದಲ್ಲಿ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ ಹೇಳಿದರು. ಪ್ರತಿಯೊಂದು ನಮಗೆ ಕರ್ಮಗಳನ್ನು ಮಾಡುವಾಗಲೂ ಕೂಡ ಆಸನ ಶುದ್ಧಿ ಅಂತ ಮಾಡ್ಕೊಳ್ತೀವಿ. ಭೂಮಿಯಲ್ಲಿರ್ತಕ್ಕಂತಹ ಕೆಟ್ಟ ವೈಬ್ರೇಷನ್ಗಳೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಆಸನ ಶುದ್ಧಿ. ಇದೆಲ್ಲ ಜಪ ಮಾಡುವವರಿಗೆ, ತಪಸ್ಸು ಮಾಡುವವರಿಗೆ ಕಡ್ಡಾಯವಾದ ನಿಯಮ. ಆದರೆ ಗರುಡ ಪುರಾಣದಲ್ಲಿ ಕೆಲವೊಂದು ಅಪವಾದಗಳನ್ನು ಹೇಳ್ತಾನೆ ಪರಮಾತ್ಮ. ಎಲ್ಲಿ ಆಸನ ಶುದ್ಧಿ ಮಾಡ್ಕೊಳ್ಬೇಕು ಅಂತಂದರೆ, ಯಾವ ಜಾಗದಲ್ಲಿ ಕಸ ಗುಡಿಸಿ ಒರೆಸೋ ಪದ್ಧತಿ ಇದೆಯೋ ಆ ಜಾಗದಲ್ಲಿ ಕಂಪಲ್ಸರಿ ಒರೆಸಿಕೊಂಡೇ ಕೊಡಬೇಕಂತ. ನೆಲ ಕಸ ಗುಡಿಸಿ ಒರೆಸಿ ಕೊಡಬೇಕು, ಅದು ಜಾಗ ಶುದ್ಧಿ. ಯಾವ ಜಾಗದಲ್ಲಿ ನೆಲ ಕಸ ಗುಡಿಸುವಂಥದ್ದು ಒರೆಸೋದು ಪದ್ಧತಿಯೇ ಇಲ್ವೋ ಅಲ್ಲಿ ಸಾಕ್ಷಾತ್ ಭೂಮಿನೇ ಶುದ್ಧಿ. ನದಿ ತೀರಕ್ಕೆ ಹೋಗಿರ್ತೀವಿ ಬದ್ರಿ ಯಾತ್ರೆಗೆ ಹೋಗುವಾಗ, ಅಲ್ಲಿ ಯಾರು ಆಸನ ಶುದ್ಧಿ ಮಾಡ್ಕೊಳ್ಬೇಕು ಅಂತಿಲ್ಲ, ಆ ಜಾಗವನ್ನು ಒರೆಸ್ಕೊಂಡು ಪೂಜೆ ಕೊಡಬೇಕು ಅಂತಿಲ್ಲ. ಹಾಗೇ ಡೈರೆಕ್ಟಾಗಿ ನೆಲದ ಮೇಲೆ ಕೂತರೂ ಕೂಡ ಸರ್ವತ್ರ ವಸುಧಾಪುತ ಎತ್ರ ಲೇಪವನ ವಿದ್ಯತೆ. ಎಲ್ಲಿ ಒರೆಸೋ ಕ್ರಮ ಇಲ್ವೋ ಅಲ್ಲಿ ಭೂಮಿಯೇ ಶುದ್ಧ. ಎತ್ರ ಲೇಪ ಕೃತಃ. ಒಮ್ಮೆ ಕಸಗೊಡಿಸಿ ಒರೆಸೋ ಪದ್ಧತಿ ಶುರು ಮಾಡಿದರೆ ಪುನರ್ಲೇಪೆಯನ್ನು ಶುದ್ಧಿ. ಆ ಜಾಗದಲ್ಲಿ ಮತ್ತೆ ಕೂಡುವಾಗಲೇ ಅದನ್ನು ಒರೆಸಿಕೊಂಡೇ ಕಸಗೊಡಿಸಿಯೇ ಕೂಡಬೇಕು ಅಂತ ಹೇಳ್ತಾರೆ. ಇಷ್ಟು ಆಸನ ಶುದ್ಧಿ ಬಗ್ಗೆ ಹೇಳಿದ್ದಾರೆ. ಇದನ್ನು ಅದಕ್ಕೆ ನಾರದ ಮಹರ್ಷಿಗಳು ಹೇಳಿದರು, ಯಾವ ಭಾರತ ದೇಶದ ಯಾವ ಭಾಗಕ್ಕೂ ಹೋಗಬೇಡ, ಮತ್ತೆ ಸೀದಾ ಮಥುರಾ ಪಟ್ಟಣಕ್ಕೆ ಹೋಗು ಅಂತ ಹೇಳಿದರು. ಇವತ್ತಿನ ಮಥುರಾ, ಬೃಂದಾವನ, ಮಥುರಾ, ಅಲ್ಲಿಗೆ ಹೋಗು. ಕಲಿಯುಗದ ಕೊನೆಯ ಕ್ಷಣದ ತನಕ ಕೃಷ್ಣನ ಸನ್ನಿಧಾನ ಇರ್ತಂತ ಮಥುರಾ ಪಟ್ಟಣದಲ್ಲಿ. ಯಾಕೆಂದರೆ ಕೃಷ್ಣ ಓಡಾಡಿದ ಜಾಗ ಅದು. ಆದ್ದರಿಂದ ಆ ಮಥುರಾ ಪಟ್ಟಣಕ್ಕೆ ಭಾರಿ ವಿಶೇಷ.
ವಿಶೇಷತೆ. ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೇ. ಕಲಿಯುಗದ ಕೊನೆಯ ತನಕವೂ ಕೂಡ ಆ ಮಥುರಾ ಪಟ್ಟಣದಲ್ಲಿ ದೇವರ ಸನ್ನಿಧಾನ ಇರ್ತದೆ. ಅಲ್ಲಿಗೆ ಹೋಗಿ ತಪಸ್ಸು ಮಾಡು, ಬೇರೆ ಇನ್ಯಾವ ಜಾಗಕ್ಕೂ ಹೋಗಬೇಡ ಅಂತ. ಅದಕ್ಕೆ ಶ್ರವಣಕುಮಾರ ಅಂತ ಹೆಸರು ಕೇಳಿದಿರಿ. ಆ ಶ್ರವಣಕುಮಾರ ಅಪ್ಪ ಅಮ್ಮನನ್ನ ಕಾಶಿ ಯಾತ್ರೆಗೆ ಸ್ನಾನಕ್ಕೆ ಅಂತ ಕರ್ಕೊಂಡು ಹೊರಟಿದ್ದಂತೆ. ಹೋಗುವಾಗ ಎಲ್ಲ ಊರುಗಳನ್ನು ದಾಟಿದ, ಒಂದು ಕಾಡು ಬಂತು. ಆ ಕಾಡಿನ ಜಾಗದಲ್ಲಿ ಹೋದಾಗ ಅಪ್ಪ ಅಮ್ಮನನ್ನು ಹಿಗ್ಗಾಮುಗ್ಗಿ ಬೈಲಿಕ್ಕೆ ಶುರು ಮಾಡಿದ್ರು. ಏನು ನಿಮ್ಮ ಪುಟ್ಟ ಕುರುಡ್ರು ನೀವಿಬ್ರು, ನಿಮಗೆ ಕಾಶಿ ಆದ್ರೇನು, ಗಂಗೆ ಆದ್ರೇನು, ತುಂಗೆ ಆದ್ರೇನು, ಬೇರೆ ಯಾವ ನೀರಾದ್ರೇನು, ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಸ್ನಾನ ಮಾಡಲಿಕ್ಕಾಗಲ್ಲ ನಿಮಗೆ, ಗಂಗಾ ಸ್ನಾನ ಮಾಡಿಸು ಅಂತ ನನ್ನನ್ನು ಒದ್ದಾಡಿಸಿ ನೀವು ಒದ್ದಾಡಿಕೊಡ್ತಾ ಇದ್ದೀರಿ ಬೈದ ಬಾಯಿ ಬಂದಲ್ಲಿ. ಅವಾಗ ಅಪ್ಪ ಅಮ್ಮ ಗಂಗಾ ಸ್ನಾನ ಮಾಡಿಸು ಅಂತ ಕೇಳೋದು ತಪ್ಪ ಅಂತ ಕೇಳ್ಕೊಂಡ್ರು. ಆವಾಗ ಶ್ರವಣಕುಮಾರ ನನಗಂತೂ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ, ನಿಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತಂದು. ಇದು ಯಾವ ಜಾಗ ಅಂತ ಕೇಳಿದ್ರು. ದಂಡಕಾರಣ್ಯ ಇದೆ, ಕ್ರೂರ ಪ್ರಾಣಿಗಳು ಬಂದು ಸತ್ತು ತಿಂದು ಹಾಕ್ತಾವೆ ನಿಮ್ಮನ್ನು, ನೀವು ಹೋದ್ರೂ ಪರವಾಗಿಲ್ಲ, ನನಗೆ ಕಿರಿಕಿರಿ ತಪ್ತದೆ ಅಂತ ಬೈದ ಶ್ರವಣಕುಮಾರ. ಯಾರಾದರೂ ತುಂಬ ಚೆನ್ನಾಗಿ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ರು ಶ್ರವಣಕುಮಾರ ಅಂತ ಹೇಳ್ತೀವಿ. ಆದರೆ ಅವ್ರ ನಿಜವಾದ ಕಥೆಯಲ್ಲಿ ಈ ಕಥೆ ಬರ್ತದೆ. ನಿಜವಾದ ಶ್ರವಣಕುಮಾರ ಅಪ್ಪ ಅಮ್ಮನಿಗೆ ಇಷ್ಟು ನಿಂದನೆ ಮಾಡಿದ. ಆಮೇಲೆ ಅಪ್ಪ ಅಮ್ಮ ಕೈಕಾಲು ಬಿದ್ದು ದಯಮಾಡಿ ನಮ್ಮನ್ನು ಯಾವುದಾದ್ರೂ ಮುಂದಿನ ಊರಲ್ಲಾದ್ರೂ ಬಿಡು, ಭಿಕ್ಷೆ ಬೇಡ್ಕೊಂಡು ಬದುಕ್ತೀವಿ, ಈ ಕಾಡಲ್ಲಿ ಮಾತ್ರ ಬಿಡಬೇಡ ಅಂತಂದು. ಆಯಿತು, ಮುಂದಿನ ಊರಿಗೆ ಬಿಡ್ತೇನೆ, ಆಮೇಲೆ ಗಲಾಟೆ ಮಾಡೋ ಹಾಗಿಲ್ಲ, ಕರ್ಕೊಂಡೇ ಹೋಗಬೇಕು ಅಂತ ಹೇಳಿ ಎತ್ತು ಹೊತ್ಕೊಂಡ. ಮುಂದಿನ ಊರಿಗೆ ಪ್ರವೇಶ ಮಾಡೋದ್ರೊಳಗಡೆ ಮತ್ತೆ ಅಪ್ಪ ಅಮ್ಮನ ತೋಳಿದ್ರು ಅದನ್ನು ತಕ್ಕಡಿಯನ್ನು ಇಳಿಸಿ ಇಬ್ಬರೂ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡು, ಎಂಥ ಅಪರಾಧ ಮಾಡಿದೆ ನಾನು, ನಿಮ್ಮ ಜಾಗ ನೀವಿರಲಾರ್ದೆ ನಾನು ಬರಲಿಕ್ಕೆ ಸಾಧ್ಯ ಇತ್ತ, ನನ್ನ ದೇಹ ಕೊಟ್ಟು ಉಪಕಾರ ಮಾಡಿದವರು ನೀವು, ಇಷ್ಟು ಸಾಧನೆ ಮಾಡಿ ನಾನು ಪುಣ್ಯ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ನೀವು ಕೊಟ್ಟ ದೇಹವೇ ಕಾರಣ, ನನ್ನ ತಪ್ಪನ್ನು ಕ್ಷಮ ಮಾಡಿರಿ ಅಂತ ಅಪ್ಪ ಅಮ್ಮನಿಗೆ ಹೇಳ್ಕೊಂಡ. ಅವ್ರಿಗೂ ಏನು ಅಂತ ಗೊತ್ತಾಗಲಿಲ್ಲ. ಇದು ಇದ್ದಕ್ಕಿದ್ದಾಗ ಬೈದ, ಇದ್ದಕ್ಕಿದ್ದಾಗ ಮತ್ತೆ ಕ್ಷಮೆ ಕೇಳ್ಕೊಳ್ತಾ ಇದ್ದಾನೆ, ಏನಿದು ಅಂತ ಗೊತ್ತಾಗಲಿಲ್ಲ. ಕಡೆ ಕಾಶಿ ಸ್ನಾನ ಮಾಡಿದ ಮೇಲೆ ಯಾರೋ ಒಬ್ಬರು ಜ್ಞಾನಿಗಳು ಸಿಕ್ಕಿದ್ರು, ಋಷಿಗಳು. ಅದಕ್ಕೆ ಕೇಳಿದ ಶ್ರವಣಕುಮಾರ. ಮನೆಯಿಂದ ಹೊರಟಾಗ ಒಳ್ಳೆಯ ಗೌರವ ಇತ್ತು, ಮಧ್ಯದಲ್ಲಿ ತಲೆ ಹಾಳಾಯಿತು, ಆಮೇಲೆ ಸರಿ ಹೋಯಿತು, ಯಾಕೆ ಹೀಗಾಯಿತು ಅಂತ ಕೇಳಿದ್ರು. ಅದಕ್ಕೆ ಅವರು ಹೇಳಿದರು, ನೀ ಯಾವ ಊರಿಂದ ಬಂದು ಯಾವ ದಾರಿ ಮೇಲೆ ಬಂದಿ ಅಂತ ಕೇಳಿದ್ರು. ಹೇಳ್ಕೊಂಡು ಬಂದ. ಮಾರಾಯ, ನೀ ಎಲ್ಲಿ ಜಾಗದಲ್ಲಿ ಬೈದಲ್ಲ ಅಪ್ಪ ಅಮ್ಮನಿಗೆ, ಆ ಜಾಗದ ಹೆಸರು ಮಯಾರಣ್ಯ ಅಂತ. ಮಯ ಅಂತ ಒಬ್ಬರು ದೈತ್ಯ ಇದ್ದ ಜಾಗ, ಅಂದರೆ ಇವತ್ತಿನ ಸಿದ್ಧಪುರಿ ಮಾತೃಗಯ, ಅದನ್ನೇ ಮಯಾರಣ್ಯ ಅಂತ ಕರಿತಾ ಇದ್ರು. ಆ ಮಯಾರಣ್ಯದ ಜಾಗದಲ್ಲಿ ಮಯ ಅಂತ ಅನ್ನುವ ದೈತ್ಯ ಇದ್ದಿದ್ದರಿಂದ, ಆ ದೈತ್ಯ ಭೂಮಿಯನ್ನು ಆಳಿದ್ರಿಂದ ಇಷ್ಟು ವೈಬ್ರೇಷನ್ ಇವತ್ತಿನ ತನಕ ಇದೆ. ರಾಮದೇವರ ಆ ಮಯಾರಣ್ಯನನ್ನು ಸಂಹಾರ ಮಾಡಿದ್ರು, ಅವನು ಯಾವತ್ತೋ ಆಳಿದ ವೈಬ್ರೇಷನ್ ಇವತ್ತು ಭೂಮಿ ಇಟ್ಟುಕೊಂಡಿದೆ. ಆದ್ದರಿಂದ ಅಪ್ಪ ಅಮ್ಮನ ಮೇಲೆ ಅಗೌರವ ಬಂದು ಅವರಿಗೆ ಬೈಯೋ ಪರಿಸ್ಥಿತಿ ಬಂತು. ಆ ಭೂಮಿಯನ್ನು ದಾಟಿದ ಮೇಲೆ ಮತ್ತೆ ಸರಿ ಹೋದೆ ನೀನು ಅಂತ ಹೇಳಿದರು. ಇದು ರಾಮಾಯಣದಲ್ಲಿ ಈ ಕಥೆಯನ್ನು ಹೇಳಿ ವಾಲ್ಮೀಕಿಗಳು ಹೇಳೋದೇನು ಅಂತಂದರೆ, ಧ್ಯಾನ ಜಪ ಕೂಡೋರೆಲ್ಲರೂ ಕೂಡ ಆಸನ ಶುದ್ಧಿ ಬಗ್ಗೆ ತುಂಬ ಜಾಗೃತಿಯನ್ನು ವಹಿಸಬೇಕು, ಇಲ್ಲ ಅಂತಂದರೆ ಮನಸ್ಸು ಚಂಚಲವಾಗಿ ದುಷ್ಟ ಪರಿಣಾಮ ಆಗಲಿಕ್ಕೆ ಸಾಧ್ಯ ಇರ್ತದೆ ಅಂತ ಹೇಳಿದರು. ಅದಕ್ಕೆ ನಾರದರು ಮಥುರಾ ಪಟ್ಟಣಕ್ಕೆ ಹೋಗುವುದು ಉಪದೇಶ ಮಾಡಿದರು. ಉಪದೇಶ ಮಾಡಿದ ಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು ನಾರದರು. ಉಪದೇಶ ಮಾಡಿ ಈ ಮಂತ್ರ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿದರಂತೆ. ವಾಸುದೇವ ದ್ವಾದಶ, ಓಂ ನಮೋ ಭಗವತೆ ವಾಸುದೇವಾಯ ಓಂ, ಇಷ್ಟು ಮಂತ್ರ ಉಪದೇಶ ಮಾಡಿದರು. ಅದಕ್ಕೆ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯದಲ್ಲಿ, ಯದ್ದದ್ಯಾತ್ ಸುಪ್ರಸನ್ನಧೀಹಿ, ಗುರುಗಳು ಮಂತ್ರೋಪದೇಶವನ್ನು ಕೊಡುವಾಗ ಭಾರಿ ಸಂತೋಷದಿಂದ ಕೊಟ್ಟಿರಬೇಕಂತೆ. ಮಂತ್ರೋಪದೇಶ ಭಾರಿ ಖುಷಿಯಿಂದ ಕೊಟ್ಟರೆ ಎಷ್ಟು ಖುಷಿಯಿಂದ ಕೊಡ್ತಾರೋ ಮಂತ್ರೋಪದೇಶವನ್ನು ಅಷ್ಟು ಫಲಕಾರಿ ಆಗ್ತದೆ ಅಂತ ಹೇಳ್ತಾರೆ ಆ ಮಂತ್ರ ಶಿಷ್ಯನ ಮೇಲೆ. ಶಿಷ್ಯಾಯ ಸತ್ಯಂ ಭವತಿ ಏತತ್ ಸತ್ಯಂ ಮಯೋದಿತಂ. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಮೊದಲು ಗುರುಗಳ ಸೇವೆಯನ್ನು ಮಾಡ್ತಾಯಿದ್ರು. ಸೇವೆ ಮಾಡಿ ಆದಮೇಲೆ ಮಂತ್ರೋಪದೇಶ ಅವರಿಗೆ ಗುರುಪದೇಶ ಆಗ್ತಾಯಿತ್ತು. ಇಷ್ಟು ನಾರದರು ಧ್ರುವರಾಜರ ಮೇಲೆ ಅನುಗ್ರಹ ಮಾಡಿ ಮಂತ್ರೋಪದೇಶ ಮಾಡಿದರು. ಧ್ರುವರಾಜರು 6 ತಿಂಗಳ ಕಾಲ ತಪಸ್ಸು ಮಾಡಿದರು.
6 ತಿಂಗಳಲ್ಲಿ ದೇವರು ಬರೆದ. ಆದರೆ ವಿಷ್ಣು ಪುರಾಣ ಪ್ರಾರಂಭ ಆಗೋದೇ ಈ ಧ್ರುವರಾಜರ ಕಥೆಯಿಂದ. ಮಧ್ವಾಚಾರ್ಯರು ಒಂದು ಮಾತನ್ನು ಹಿರಣ್ಯಕಶಿಪುವಿನ ಕಥೆಯಲ್ಲಿ ಹೇಳ್ತಾರೆ. ಎಷ್ಟೇ ದೊಡ್ಡ ಸಾಧಕನಾಗಲಿ ಲೌಕಿಕ ಫಲದ ಆಸೆಯನ್ನು ಇಟ್ಟುಕೊಂಡು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದರ ಸೈಡ್ ಎಫೆಕ್ಟು ಲೋಕದ ಮೇಲೆ ಆಗ್ತದೆ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಸೈಡ್ ಎಫೆಕ್ಟ್ ಶುರು ಆಗ್ತದೆ, ಲೌಕಿಕ ಫಲ. ಧ್ರುವರಾಜರು ತಪಸ್ಸು ಮಾಡಿದರು, ಕಠೋರವಾದ ತಪಸ್ಸು ಮಾಡಿದರು, ಸಾತ್ವಿಕರು ಎಲ್ಲ ಸರಿ. ಆದರೆ ಅವ್ರ ಉದ್ದೇಶ ಏನಿತ್ತು? ಅಪ್ಪನ ರಾಜ್ಯಭಾರ ನಮಗೆ ಸಿಗಬೇಕು ಅಂತ. ಅದು ಅಪ್ಪನ ರಾಜ್ಯಭಾರ ಬಯಸೋದು ಲೌಕಿಕ ಫಲ. ಬಯಸಿದ್ರಿಂದ ಏನಾಯಿತು ಅಂತಂದರೆ 5 ವರ್ಷದ ಹುಡುಗ ಧ್ರುವರಾಜರು, ಸಣ್ಣ ಕೂಸು, ಪಾಪ ಎಷ್ಟೊತ್ತು ನಿಲ್ಲಿಸ್ತದೆ ಒಂಟಿ ಕಾಲ ಮೇಲೆ, ಬಲಗಾಲನ್ನು ಊರಿ ಎಡಗಾಲನ್ನು ಮೇಲಿಟ್ಟುಕೊಂಡು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಇಡೀ ಭೂಮಿ ಬಲಕ್ಕೂ ಆಗ್ತಾ ಇತ್ತು, ಬಲಗಡೆ ಭಾಗಕ್ಕೂ ಆಗ್ತಾ ಇತ್ತು. ಇಡೀ ಭೂಮಿ 5 ವರ್ಷದ ಹುಡುಗ ಬಲಗಾಲಿಟ್ಟರೆ ಭೂಮಿ ಬಲಕ್ಕೂ ಆಗ್ತಾ ಇತ್ತು. ಬಲಗಾಲ ನೋಯಿಸ್ಲಿಕ್ಕೆ ಪ್ರಾರಂಭ ಆದರೆ ಊರು ನಿಂತು ಆ ಬಲಗಾಲದ ಮೇಲಿತ್ತು ಎಡಗಾಲನ್ನು ಊರ್ತಾ ಇದ್ದಾರೆ. ಎಡಗಾಲ ಊರಿದರೆ ಇಡೀ ಭೂಮಿ ಎಡಕ್ಕೂ ಆಗ್ತಾ ಇತ್ತು. ಆದರೆ ಈ ಕಥೆ ಎಲ್ಲಿಯೂ ಪ್ರಸಿದ್ಧಿ ಇಲ್ಲ. ಧ್ರುವರಾಜರು ತಪಸ್ಸು ಮಾಡುವಾಗ ಹೀಗಾಯಿತು ಅಂತ. ಯಾಕೆ ಅಂತಂದರೆ ಸಾತ್ವಿಕರು ಮಾಡಿದ ತಪಸ್ಸಿನಿಂದ ಭೂಮಿ ಮೇಲೆ ತುಂಬ ದುಷ್ಪರಿಣಾಮ ಆಗಲ್ಲ, ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಎಲ್ಲೋ ಚಿಕ್ಕ ಪುಟ್ಟ ಭೂಕಂಪಗಳು, ಯಾರಿಗೂ ತೊಂದರೆ ಆಗಲಾರ್ದಷ್ಟು, ಲೋಟ ತಂಬಿಗೆ ಬೀಳುವಷ್ಟು ಭೂಕಂಪ ಆಗ್ತದೆ ಅಷ್ಟೇ. ಸಾತ್ವಿಕರು ಲೌಕಿಕ ಫಲವನ್ನು ತಪಸ್ಸು ಮಾಡಿದರೆ, ಅಯೋಗ್ಯರು ಲೌಕಿಕ ತಪಸ್ಸನ್ನು ಮಾಡಿಬಿಟ್ರೆ, ಲೌಕಿಕ ಫಲದ ಆಸೆಯನ್ನು ತಪಸ್ಸು ಮಾಡಿದರೆ, ಹಿರಣ್ಯಕಶಿಪು ತಪಸ್ಸು ಮಾಡುವಾಗ ಅವನ ತಲೆಯಿಂದ ಕಿಡಿಗಳು ಉಂಟಾಗಿ ಜ್ವಾಲೆ ಹತ್ತಿ ಬ್ರಹ್ಮಲೋಕದ ತನಕ ಸುಡ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಇದು ಹಿರಣ್ಯಕಶಿಪುವಿನ ತಪಸ್ಸನ್ನೇ ಅಂತ ಹೇಳ್ತಾರೆ. ಹೀಗೆ ತುಂಬ ದುಷ್ಪರಿಣಾಮಗಳು ಸಾತ್ವಿಕರು ತಪಸ್ಸು ಮಾಡಿದರೆ ಆಗಲ್ಲ ಅಂತ. ಒಟ್ಟಾರೆ ಮಧ್ವಾಚಾರ್ಯರು ಹೇಳೋದು, ಸಕಾಮಂತು ತಪಕ್ರೂರಂ ಲೋಕಾನಂ ಕ್ಷೋಭಗೃದ್ಭವೇ. ಇದು ಎಲ್ರಿಗೂ ಸೇರುವಂಥ ಒಂದು ನಿಯಮ ಏನು ಅಂತಂದರೆ, ಲೌಕಿಕ ಫಲ ಅಂತಂದರೆ ಸಕಾಮ ಕರ್ಮವನ್ನು ಮಾಡಿ ತಪಸ್ಸನ್ನು ಮಾಡಲಿಕ್ಕೆ ನಾವೇನಾದರೂ ಪ್ರಾರಂಭ ಮಾಡಿದರೆ ಲೋಕದಲ್ಲಿ ಕ್ಷೋಭೆ ಅಂತ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಅಯೋಗ್ಯರು ತಪಸ್ಸು ಮಾಡುವಾಗ ಲೋಕದ ಮೇಲೆ ಅದರ ದುಷ್ಪರಿಣಾಮ ಬೀಳುತ್ತದೆ ಅಂತ ಹೇಳಿದರು. ಧ್ರುವರಾಜರು ಪ್ರತ್ಯಕ್ಷ ಆದ ಪರಮಾತ್ಮ. ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. 6 ತಿಂಗಳ ಕಾಲ ನಾರದರು ಪರಮಾತ್ಮನನ್ನ ಸಚಕ್ರೆ ವಿವಿಧಾಂ ಸಪರಯ ಪರಮಾತ್ಮನೆ. ಧ್ರುವರಾಜರು ನಾನಾ ವಿಧವಾದ ಪೂಜೆಗಳನ್ನು ಮಾಡ್ತಾ ಇದ್ರು. ಸಾಮಾನ್ಯವಾದ ಜೀವನದಲ್ಲಿ ತಪಸ್ಸನ್ನು ಮಾಡತಕ್ಕಂಥವರಿಗೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಪ್ರಾತಃ ಮಧ್ಯಾಹ್ನಯೋ ಸ್ನಾನಂ ವಾನಪ್ರಸ್ಥ ಗೃಹಸ್ಥಯೋ. ಗೃಹಸ್ಥನಾಗಿರ್ತಕ್ಕಂಥವನು ಬೆಳಗಿನ ಕಾಲ ಮಧ್ಯಾಹ್ನದ ಕಾಲ ಸ್ನಾನ ಮಾಡಬೇಕಂತ, 2 ಹೊತ್ತು ಕಂಪಲ್ಸರಿ ಸ್ನಾನ. ಪ್ರಾತಃ ಮಧ್ಯಾಹ್ನಯೋ ಸ್ನಾನಂ ವಾನಪ್ರಸ್ಥ ಗೃಹಸ್ಥಯೋ. ವಾನಪ್ರಸ್ಥಾಶ್ರಮಗಳು ಮತ್ತು ಗೃಹಸ್ಥಾಶ್ರಮಗಳು 2 ಹೊತ್ತು ಸ್ನಾನ ಮಾಡಬೇಕು. ಯತೇಹೇ ತ್ರಿಶ್ರವಣಂ ಸ್ನಾನಂ. ಸನ್ಯಾಸಿಗಳು 3 ಹೊತ್ತು ಸ್ನಾನ ಮಾಡಬೇಕಂತ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಸಕೃತ್ವ ಬ್ರಹ್ಮಚಾರಿಣ. ಮದುವೆ ಆಗಲಾರದೆ ಬ್ರಹ್ಮಚರ್ಯಾವಸ್ಥೆಯಲ್ಲಿರ್ತಕ್ಕಂಥವರಿಗೆ ಒಂದೇ ಬಾರಿ ಸ್ನಾನ ಅಂತ ಹೇಳ್ತಾರೆ. 3 ಬಾರಿ ಸ್ನಾನ ಮಾಡುವ ಹಾಗಿಲ್ಲ ಬ್ರಹ್ಮಚಾರಿಗಳು. ಆದರೆ ಈ ತಪಸ್ಸು ಮಾಡತಕ್ಕಂತಹ ಸಂದರ್ಭದಲ್ಲಿ ಯತಿ ಅಂತಂದರೆ ಪ್ರಯತ್ನ ಪಡೋನು. ದೇವರಿಗೋಸ್ಕರ ನಮ್ಮ ಎಲ್ಲ ಪ್ರಯತ್ನಗಳು ಯಾರಿಗಿರ್ತದೋ ಅಂಥವನಿಗೆ 3 ಹೊತ್ತು ಸ್ನಾನ ವಿಧಾನ ಮಾಡಿದೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ 3 ತ್ರಿಕಾಲದಲ್ಲಿ ಸ್ನಾನ ಮಾಡಿ ಪರಮಾತ್ಮನ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಧ್ರುವರಾಜರು ತಪಸ್ಸನ್ನು ಪ್ರಾರಂಭ ಮಾಡಿದರು. ಮೊದಲಿಗೆ ಹಣ್ಣು ತಿಂತಾ ಇದ್ದರು, ಹಣ್ಣು ಬಿಟ್ಟರು. ಬಿಲ್ವ ಪರಣೈ ಕ್ಷಿತೋಪನ್ನೈ ತೃಪ್ತಿಮಾನ್ ಸುನಿಲೈರಪಿ. ಕೆಳಗಡೆ ಬಿದ್ದಿರತಕ್ಕಂಥ, ತನ್ನಷ್ಟಕ್ಕೆ ತಾನೇ ಒಣಗಿ ಬಿದ್ದಿರತಕ್ಕಂತಹ ಎಲೆಗಳನ್ನು ತಿಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಆ ಎಲೆಯನ್ನು ತಿನ್ನೋದನ್ನು ಬಿಟ್ಟು ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಆ ನೀರನ್ನು ಬಿಟ್ಟು ಜಿತಪ್ರಾಣ, ಪ್ರಾಣಾಯಾಮದಿಂದ ಹಸುವೆಯನ್ನು ತಡ್ಕೊಂಡು ಅದು ಮತ್ತು ದೇಹವನ್ನು ರಕ್ಷಣೆ ಮಾಡಿಕೊಂಡಿದ್ದರು. ಧ್ರುವರಾಜರು 6 ತಿಂಗಳಲ್ಲಿ ಹೀಗೆ ಮಾಡ್ತಾ ಇದ್ರು ಅಂತ ಇದನ್ನೆಲ್ಲ ಪರಮಾತ್ಮ ಹೇಳ್ತಾನೆ. ಇಷ್ಟು ಭಾಗವತದಲ್ಲಿ ಬಂದಿರತಕ್ಕಂಥ ಕಥೆ. ಆ ನಾರದರು ಹೇಳಿದ ಭಗವಂತನ ರೂಪವನ್ನು ಅಚ್ಚವರ್ಣ ಅಭಯವರ್ಕರ ಧರ ಧ್ಯೇಯ ಅಹಮೀಶ್ವರ ಲಕ್ಷ್ಮೀ ಇಲ್ಲಾಧನಾಮ ಸೃಷ್ಟ ಸುಮೂರ್ತಿ ಗಣವಂತಿಕ ಅಂತ
ಬಿಳಿ ಬಣ್ಣ ವಾಸುದೇವನ, ಬಿಳಿ ಬಣ್ಣ, ಅಭಯ ವರಕರ, ಒಂದು ಅಭಯ ಹಸ್ತ, ಇನ್ನೊಂದು ವರಮುದ್ರೆ, ಧರಃ ಧ್ಯೇಯ ಅಹಮೀಶ್ವರ, ಲಕ್ಷ್ಮೀಧರಾಭ, ಲಕ್ಷ್ಮಿ ಮತ್ತು ಭೂದೇವಿ ಇಬ್ಬರನ್ನು ಅಪ್ಕೊಂಡು ಕೂತಿರ್ತಕ್ಕಂತಹ 4 ಕೈಯ ಭಗವಂತನ ರೂಪ. ಇದನ್ನು ಧ್ಯಾನ ಮಾಡ್ತಾ ಇದ್ರು. ವಾಸುದೇವ ರೂಪಿ ಪರಮಾತ್ಮ ಹೃದಯದ ಒಳಗಡೆ ದರ್ಶನ ಕೊಟ್ಟಾಗ ಕ್ಷಣ ಮಾತ್ರದಲ್ಲಿ ಕಣ್ ತರದ್ರು ಹೆದರಿಕೆಯಾಗಿ. ಆಗತ ಸಾಧ್ವಸೋಸು ಭಾರಿ ಹೆದರಿಕೆಯಾಗಿ ಕಣ್ ತೆಗೆದ್ರು. ಬಂದ್ಬಿಟ್ಟಲ್ಲ ದೇವರು ಅಂತ. ಎದುರುಗಡೆ ನೋಡಿದರೆ ಯಾವ ರೂಪವನ್ನು ಒಳಗಡೆ ನೋಡಿದ್ರೋ ಅದೇ ರೂಪದ ಪರಮಾತ್ಮ ಎದುರುಗಡೆ ನಿಂತು. ಇದ್ದಕ್ಕಿದ್ದಾಗ 6 ತಿಂಗಳು ಪ್ರಯತ್ನ ಪಟ್ಟು ಆ ದೇವರಿಗೋಸ್ಕರ ಪ್ರಯತ್ನ ಪಟ್ಟು ಧ್ರುವರಾಜರಿಗೆ ಒಮ್ಮೆ ನಂಬಿಕೆಯಲ್ಲಿ ದೇವರ ಎದುರುಗಡೆ ಬಂದು ನಿಂತಾಗ ಇಂದ್ರಿಯಾಭಿಮಾನಿ ದೇವತೆಗಳು ನಡಿಗೋದ್ರಂತೆ. ಪರಮಾತ್ಮನ ಎದುರುಗಡೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ತಬ್ಧರಾಗಿ ಮೂಕರಂತೆ ನಿಂತರು. ಆವಾಗ ಪರಮಾತ್ಮ ನಿನ್ನ ವಯಸ್ಸಿನಿಂದ ಪ್ರಾರಂಭ ಮಾಡಿ ಮುದುಕರವರೆಗೂ ಕೂಡ ನನ್ನ ಸ್ತೋತ್ರ ಮಾಡಲಿಕ್ಕೆ ಒಂದು ಶ್ಲೋಕ ಬರಲಿ ನಿನ್ನ ಬಾಯಿಂದ ಅಂತ ಹೇಳಿ ತನ್ನ ಆ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಶಂಖದಿಂದ ಧ್ರುವರಾಜರ ಕೆನ್ನೆಗೆ ತಾಗಿಸಿದಂತೆ. ತನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಪಾಂಚಜನ್ಯ ಶಂಖವನ್ನು ತಾಗಿಸಿದ ಕ್ಷಣ ಮಾತ್ರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಜಾಗೃತರಾಗಿ ಪರಮಾತ್ಮನ ಸ್ತೋತ್ರ ಮಾಡಿದರು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಷ್ಟಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಪರಮಾತ್ಮ ಒಳಗಡೆ ಇಲ್ಲ ಅಂತಂದರೆ ಎಲ್ಲ ಇಂದ್ರಿಯಗಳು ಕಟ್ಟಿಗೆ ಕಲ್ಲಿನಂತೆ ಸ್ತಬ್ಧವಾಗಿ ಹೋಗ್ತವೋ, ಯಾರ ಪ್ರವೇಶದಿಂದ ಇಂದ್ರಿಯಗಳೆಲ್ಲ ಚುರುಕಾಗ್ತವೋ ಅಂತಹ ಪರಮಾತ್ಮ. ಬರೀ ಯೋಂತ ಪ್ರವೇಶ ಮಾತಷ್ಟೇ ಅಲ್ಲ, ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನ, ಎಲ್ಲ ಇಂದ್ರಿಯಗಳು ಅನ್ಯಾಂಶ ಹಸ್ತಚರಣ ಶ್ರವಣ ತ್ವಗಾದಿ, ಕೈ ಕಾಲು ಚರ್ಮೇಂದ್ರಿಯ ತ್ವಗೀಂದ್ರಿಯ ಇದೆಲ್ಲವೂ ಕೂಡ ಯಾವ ಪರಮಾತ್ಮನ ಸನ್ನಿಧಾನದಿಂದ ಉಜ್ಜೀವನಗೊಂಡು ಆ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಂತಹ ಪರಮಾತ್ಮನೇ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಂತಹ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ನಿಯಾಮಕನಾದ ನೀನು ನಮಸ್ಕಾರ ಮಾಡ್ತೇನೆ ಎಂದು ಧ್ರುವರಾಜರು ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ಪರಮಾತ್ಮ ಹೇಳಿದ, ಏನು ಬೇಕು ವರ ಅಂತ ಕೇಳಿದ. ದೇವರನ್ನು ಕಂಡ ಮೇಲೆ ಈ ಲೌಕಿಕದ ಆಸೆ ಹೋಯಿತು ಧ್ರುವರಾಜನಿಗೆ. ಹೋದಾಗ ಪರಮಾತ್ಮ ಹೇಳಿದ, ತಪಸ್ಸು ಮಾಡಿದ ಉದ್ದೇಶವೇ ಅಪ್ಪನ ರಾಜ್ಯ ಸಿಗಲಿ ಅಂತಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಬೇಕು. ನಮ್ಮ ಪ್ರಕಾರ 36,000 ವರ್ಷಗಳ ಕಾಲ ಧ್ರುವರಾಜರ ಸಾಮ್ರಾಜ್ಯ. ಒಬ್ಬನೇ ಇದ್ರೆ ಕಷ್ಟ ಆಗ್ತದೆ ಅಂಥೇಳಿ ವಾಸುದೇವ ರೂಪಿ ಪರಮಾತ್ಮನ ಮಗಳಿದ್ರು ಇಳಾದೇವಿ ಅಂತ. ಆ ಇಳಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ರು ಧ್ರುವರಾಜನಿಗೆ. ಆವಾಗ ವಾಯುದೇವರು ಓಡಾಡ್ಕೊಂಡು ಬಂದ್ರಂತೆ. ನಮ್ಮ ಅಪ್ಪನೇ ಕನ್ಯಾ ಕೊಟ್ಟಿದ್ದಾನೆ ಅಂತಂದ್ರೆ ಯೋಗ್ಯ ವರ ಇವನು ಅಂತ ಹೇಳಿ ವಾಯುದೇವರ ಮಗಳು ಒಬ್ಬಳಿದ್ರು ಭ್ರಮಿ ಅಂತ. ಭ್ರಮಿ ಅವಳನ್ನು ಕೊಟ್ಟು ಅವರು ಮದುವೆ ಮಾಡಿದರು. ಹಾಗಾಗಿ ಧ್ರುವರಾಜನಿಗೆ ಇಬ್ಬಿಬ್ಬರು ಹೆಣ್ಣಂದರು, ಒಬ್ಬಳು ಇಳಾ, ಇನ್ನೊಬ್ಬರು ಭ್ರಮಿ ಅಂತ. ಇವರು ಆಮೇಲೆ ಧ್ರುವರಾಜರು ವಾಪಸ್ ಮನೆಗೆ ಬಂದರು. ಈ ಕಡೆ ಅಪ್ಪನ ರಾಜ್ಯಭಾರವೂ ಸಿಕ್ತು, ಯುವರಾಜನ ಪಟ್ಟಾಭಿಷೇಕ. ಅಮ್ಮ ಮಾಡಿರ್ತಕ್ಕಂತಹ ಅನ್ಯಾಯ ಇತ್ತಲ್ಲ, ಮಲತಾಯಿ ಮಾಡಿದ ಧೋರಣೆ, ಅದರ ಫಲವಾಗಿ ಉತ್ಕಲವನ್ನು ಕಾಡಿಗೆ ಹೋದಾಗ ಯಾವುದೋ ಕ್ರೂರ ಪ್ರಾಣಿಯ ಬಾಯಿಗೆ ಆಹಾರವಾಗಿ ಅಮ್ಮ ಸತ್ತು ಹೋದ. ಕಾಡಿಗಿಚ್ಚು ಬಿತ್ತು, ದೇಹವೂ ಸಿಗಲಾರದಂತೆ ಹೋದ. ಅದನ್ನು ಮೊದಲೇ ಹೇಳಿದ್ದ ಅಮ್ಮ, ಮಾಮಂಗಲಂ ತಾತ ಪರೇಶು ವಂಸ್ಥಾ ಭುಂಕ್ತೆ ಜನೋ ಯತ್ಪರ ದುಃಖ ತಸ್ತತ್. ಇನ್ನೊಬ್ಬರು ನಿನಗೆ ಅಪರಾಧ ಮಾಡಿದ್ರು, ಅನ್ಯಾಯ ಮಾಡಿದ್ರು ಅಂತ ಹೇಳಿ ನೀನು ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಬೇಡ. ನಮಗೆ ಯಾರೋ ಅಪರಾಧ ಮಾಡಿದ್ರು ಅಂತ ನಾವೇ ಅದಕ್ಕೆ ರಿಯಾಕ್ಷನ್ ಕೊಡ್ತೀವಿ ಅಂದ್ರೆ ಮತ್ತೆ ದೇವ್ರಿಗೆ ಏನು ಕೆಲಸ? ಆದ್ದರಿಂದ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಪರಮಾತ್ಮ ಇರ್ತಾನೆ. ಮಾಮಂಗಲಂ ತಾತ ಪರೇಶು ವಂಸ್ಥಾ, ಇನ್ನೊಬ್ಬರಿಗೆ ಕೆಟ್ಟದನ್ನು ಯಾವತ್ತೂ ಬಯಸಬೇಡ. ಭುಂಕ್ತೆ ಜನ ಯತ್ ಪರ ದುಃಖ ತಸ್ತತ್. ಇನ್ನೊಬ್ಬರಿಗೆ ದುಃಖ ಕೊಟ್ಟಿದ್ದರಿಂದ ಏನು ಕೆಟ್ಟ ಕೆಲಸ ಮಾಡಿರ್ತಾರೋ ಆ ಕೆಟ್ಟ ಕೆಲಸದ ಫಲವನ್ನು ಅವರು ಅನುಭವಿಸ್ತಾರೆ. ಅದನ್ನು ನೀಯಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ತೀವಿ ಅಂತ ಅಮ್ಮ ಹೇಳಿದ್ರು. ಆ ಫಲವನ್ನು ತನ್ನ ಅಣ್ಣನಾಗಿರ್ತಕ್ಕಂಥ ಉತ್ಕಲನ ಮೇಲೆ ಅದನ್ನು ಸೇರಿಸಿ ಪರಮಾತ್ಮ ನಿರ್ವಿಘ್ನವಾಗಿರ್ತಕ್ಕಂಥ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಧ್ರುವರಾಜರ ಕಥೆ ಈ ಭಾಗವತದಲ್ಲಿ ಸೇರಿಸಿದ್ದಾರೆ.
ಅದಾದ ಮೇಲೆ ಧ್ರುವರಾಜನ ಮಗನೇ ಧ್ರುವರಾಜನ ಕಥೆ ಇಷ್ಟು ಬಂದಿರ್ತಕ್ಕಂಥದ್ದು. ಆಮೇಲೆ ಅಂಗರಾಜ ಅಂತ ಅದೇ ವಂಶದಲ್ಲಿ ಬಂದ ಅಂಗರಾಜ ಅಂತ. ಅಂಗೋಶ್ವಮೇಧಂ ರಾಜಋಷಿ ಆಚಹಾರ ಮಹಾಕೃತಂ ನಾಜಗ್ಗುರು ದೇವತಾಸ್ತಸ್ಮಿನ್ ಆಹೂತ ಬ್ರಹ್ಮವಾದಿಭಿ. ಅಂಗರಾಜನಿಗೂ ಕೂಡ ಸುಮಾರು ಜನಕ್ಕೆ ಸಂತಾನ ಆಗಿದ್ದಿಲ್ಲ ಮದುವೆ ಆದ್ಮೇಲೆ. ಕಡೆಗೆ ಅಂಗರಾಜ ಅಶ್ವಮೇಧ ಯಾಗ ಮಾಡಿಸೋಣ ಅಂತ ವಿಚಾರ ಮಾಡಿದ. ಅಶ್ವಮೇಧ ಯಾಗ ಮಾಡಿಸಿದ್ರೆ ಮಕ್ಕಳಾಗ್ತದೆ ಅಂತ ಒಂದು ಪ್ರತೀತಿ. ಯಾಕೆ ಅಂತಂದರೆ ಆ ಅಶ್ವಮೇಧ ಯಾಗದಲ್ಲಿ ದೇವರ ಆರಾಧನೆ ಮಾಡ್ತಕ್ಕಂಥ ರೂಪ ಯಾವುದು ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಬರ್ತದೆ, ಶಿಪಿವಿಷ್ಟ ಪ್ರಕಾಶನ ಅಂತ. ಶಿಪಿವಿಷ್ಟ ಅಂತ ಒಂದು ದೇವರ ಹೆಸರಿದೆ, ಭಗವಂತನ ರೂಪ. ಶಿಪಿವಿಷ್ಟ ಅಂತಂದರೆ ಯಾರವನನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಸುಖವನ್ನು ಕೊಡಲಿಕ್ಕೋಸ್ಕರ ಇರುವಂಥ ಒಂದು ರೂಪ ಭಗವಂತನದು. ಆದ್ದರಿಂದ ಆ ಶಿಪಿವಿಷ್ಟ ಅಂತನ್ನುವ ರೂಪನ ಅನುಗ್ರಹದಿಂದ ಅಂಗರಾಜ ಆ ಸಂತಾನ ಆಗಲಿ ಅಂತ ಅಶ್ವಮೇಧ ಯಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದರ ಅಂಗರಾಜನ ಹೆಂಡತಿ ಇದ್ದಲ್ಲ, ಅವಳ ಹೆಸರು ಸುನೀತಾ ಅಂತ. ಅವಳು ಸುನೀತಾ ಅಂತನ್ನುವವಳು ಮೃತ್ಯು ಅಂತನ್ನುವ ಅಧರ್ಮಕ್ಕೆ ಅಭಿಮಾನಿಯಾದ ಒಬ್ಬ ದೈತ್ಯ, ಅಧರ್ಮ ಅಂತನ್ನುವ ದುರ್ಗುಣಕ್ಕೆ ಅಭಿಮಾನಿಯಾದ ಒಬ್ಬ ದೈತ್ಯ, ಅವನ ಹೆಸರು ಮೃತ್ಯು ಅಂತ. ಅವನ ಮಗಳಂತವಳು. ಅವನ ಮಗಳಾದ್ದರಿಂದ ಅಷ್ಟು ಒಳ್ಳೆಯವಳಲ್ಲ, ರಾಕ್ಷಸರ ಕನ್ಯೆ, ಕೆಟ್ಟ ಬುದ್ಧಿ. ಯಜ್ಞ ಮಾಡಲಿಕ್ಕೆ ಶುರು ಮಾಡಿದ್ರು, ಸಂಕಲ್ಪ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಯಜ್ಞ ಮಾಡುವಾಗ ಇಂದ್ರಾಯ ಸ್ವಾಹ ಅಂತ ಹೇಳಿ ಇಂದ್ರನಿಗೆ ಆಹುತಿ ಕೊಡ್ತಾ ಇದ್ರೆ ಯಜ್ಞಕುಂಡದಿಂದ ಇಂದ್ರ ಬಂದು ಆಹುತಿ ತಗೊಂಡು ಹೋಗ್ತಾ ಇದ್ದ. ದೇವತೆಗಳೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ರು. ಆಗಿನ ಕಾಲ ಹಾಗಿತ್ತು, ಈಗೆಲ್ಲ ಬರೀ ಕಥೆ ಕೇಳಬೇಕಷ್ಟೆ. ಇವರು ಎಷ್ಟು ಮಂತ್ರಗಳನ್ನು ಹೇಳಿ ಯಾವ ದೇವತೆಗಳನ್ನು ಕರಿತಾ ಇದ್ರು ಕೂಡ ಬ್ರಾಹ್ಮಣರು ಒಬ್ಬ ದೇವತೆ ಬರ್ತಾ ಇಲ್ಲ. ಅದಕ್ಕೆ ಅಂಗರಾಜ ಹೇಳಿದ, ಬ್ರಾಹ್ಮಣರೇ ಬೇಜಾರು ಮಾಡ್ಕೊಳ್ಬೇಡಿ, ನನಗೇನು ಗೊತ್ತಾಗಲ್ಲ ಅಂತ ಹೇಳಿ ಮಂತ್ರಗಳನ್ನು ಸರಿಯಾಗಿ ಹೇಳ್ತಾ ಇದ್ರು ಇಲ್ಲೋ ನೀವು ಅಂತಂದ. ಯಾಕೆ ಅಂತ ಕೇಳಿದ್ರು ಅವರು ಬ್ರಾಹ್ಮಣರು. ಅದಕ್ಕೆ ಅಂಗರಾಜ ಹೇಳಿದ, ದೇವತೆಗಳನ್ನು ಕರೆದ್ರೆ ಬರಬೇಕು, ಅವರು ಒಬ್ಬರು ಬರ್ತಾ ಇಲ್ಲಲ್ಲ, ನೀವೇನೋ ತಪ್ಪು ಮಾಡ್ತಾ ಇದ್ದೀರಿ. ಬ್ರಾಹ್ಮಣರ ಮೇಲೆ ಹಾಕಿದ ತಪ್ಪನ್ನು. ಇದಕ್ಕೆ ಬ್ರಾಹ್ಮಣರು ಹೇಳಿದರು, ಅಸ್ತೇಕಂ ಪ್ರಾಕ್ತನ ಮಗಂ ಎದೆ ಹೇಳಿದ್ರು ತ್ವಮ ಪ್ರಜಾ. ನಮ್ಮದೇನೂ ತಪ್ಪಿಲ್ಲ, ನಾವೆಲ್ಲ ಸರಿಯಾಗಿ ಮಂತ್ರ ಹೇಳ್ತಾ ಇದ್ದೀವಿ. ನಿನ್ನಲ್ಲೇನೋ ದೋಷ ಇರೋದ್ರಿಂದ ಇಲ್ಲಿ ಬ್ರಾಹ್ಮಣ ದೇವತೆಗಳು ಬರ್ತಾ ಇದೆ. ಇಷ್ಟು ಆ ಯಜಮಾನನಿಗೆ ಹೇಳಿದ್ದಕ್ಕೆ ಯಜಮಾನನಿಗೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಹೇಳಿದ ಅವನು, ಹಾಗಿದ್ರೆ ಈ ಯಜ್ಞ ಇಲ್ಲೇ ಬಿಡ್ರಿ, ನಾನು ಏನು ಪಾಪ ಮಾಡಿದ್ದೇನೆ ಅನ್ನೋದನ್ನು ಕಂಡು ಹಿಡಿದು ಪುರೋಹಿತ ಅಂತ ಹೇಳ್ತಾರಲ್ಲ, ಹಿಂದೆ ಮಾಡಿದ ಪಾಪವನ್ನು ಊಹೆ ಮಾಡಿ ಹಿತವನ್ನು ಬಯಸ್ತಕ್ಕಂಥವನೇ ಪುರೋಹಿತ. ಈ ಸಮಸ್ಯೆ ಯಾಕೆ ಬಂದಿದೆ ಅಂತ ಅದನ್ನು ವಿಚಾರ ಮಾಡಿ ಆ ಯಜಮಾನನಿಗೆ ಹಿತವನ್ನು ಬಯಸ್ತಕ್ಕಂಥವನು ಪುರೋಹಿತ. ಹಾಗಾಗಿ ಈ ಕೆಲಸ ಮಾಡ್ರಿ ಅಂತ ಹೇಳಿದ ರಾಜ. ಅಶ್ವಮೇಧ ಯಾಗ ಇಲ್ಲೇ ಕೃಷ್ಣಾರ್ಪಣೆ ಬಿಟ್ಬಿಡ್ರಿ, ಇಷ್ಟಕ್ಕೆ ನಿಲ್ಲಿಸ್ರಿ, ನನ್ನ ಪಾಪ ಪರಿಹಾರ ಆಗುವಂತೆ ನೀವು ಅನುಗ್ರಹ ಮಾಡ್ರಿ ಅಂತ ಯಜ್ಞ ಮಾಡಿದಾಗ ಬ್ರಾಹ್ಮಣರು ಆಗಲಿ ಅಂತ ಸಂಕಲ್ಪ ಮಾಡಿ ಏನು ಪಾಪ ಮಾಡಿದವರಿಗೆ ಸಂತಾನ ಆಗಲ್ಲ ಅಂತನ್ನುವುದನ್ನು ಇಲ್ಲಿ ಹೇಳಿಲ್ಲ ತಾತ್ಪರ್ಯದಲ್ಲಿ. ಗೀತಾ ಭಾಷ್ಯದಲ್ಲಿ ಭಗವದ್ಗೀತೆಗೆ ಅರ್ಥ ಬರೆಯುವಾಗ ಮಧ್ವಾಚಾರ್ಯರು ಹೇಳ್ತಾರೆ, ಇನ್ನೊಬ್ಬರ ಮಕ್ಕಳ ಪ್ರೋಗ್ರೆಸ್ ಉನ್ನತಿಯನ್ನು ನೋಡಿ ಹೊಟ್ಟೆ ಉರ್ಕೊಂಡು ಬಿಟ್ಟರೆ ಜನ್ಮಾಂತರದಲ್ಲಿ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಏನು ಪ್ರಯತ್ನ ಪಟ್ಟರು ಮಕ್ಕಳಾಗಲ್ಲ. ಇದು ಮಧ್ವಾಚಾರ್ಯರು ಹೇಳ್ತಕ್ಕಂಥ. ಆದ್ದರಿಂದ ಇನ್ನೊಬ್ಬರ ಮಕ್ಕಳ ಉನ್ನತಿಯನ್ನು ನೋಡಿ ಯಾವತ್ತಿಗೂ ಹೊಟ್ಟೆ ಕಿಚ್ಚು ಪಡಬಾರ್ದು ಮನುಷ್ಯ ಅಂತ ಹೇಳ್ತಾರೆ. ಭಾಳ ದೊಡ್ಡ ದೋಷ ಅದು. ಆದ್ದರಿಂದ ಅಂಗರಾಜನಿಗೆ ಇಷ್ಟು ಹೇಳಿದ ಮೇಲೆ ಏನು ಪ್ರಾಯಶ್ಚಿತ್ತ ಹೋಮ ಮಾಡಿಸಿದರೂ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅವನು ಹೆಂಡತಿ ಅಂತೂ ಗರ್ಭಿಣಿ ಆದ. ಗರ್ಭಿಣಿಯಾಗಿ ಆ ಮಗುವಿನ ದುರ್ಲಕ್ಷಣಗಳನ್ನೆಲ್ಲ ನೋಡಿ ರಾಜ ನಾಮಕರಣಕ್ಕೆ ಬರಬೇಕು ಅಂತ ಫೋನ್ ಮಾಡಿದ. ನಿಮ್ಮ ಯಜ್ಞ ಫಲ ಕೊಟ್ಟಿದೆ, ಮಗು ಹುಟ್ಟಿದೆ, ನಾಮಕರಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತಂದಾಗ ಬ್ರಾಹ್ಮಣರೆಲ್ಲ ಬಂದು ಆ ಮಗನ ಮುಖನನ್ನು ನೋಡಿದರು. ನೋಡಿ ಏನು ಹೆಸರಿಡೋಣ ಅಂತ ಕೇಳಿದ ರಾಜ. ಒಳ್ಳೊಳ್ಳೆ ಹೆಸರಿಟ್ಟು ಈ ಮಗುವಿಗೆ ಒಳ್ಳೊಳ್ಳೆ ಹೆಸರಿಟ್ಟು ಹೆಸರು ಹಾಳು ಮಾಡಬೇಡ್ರಿ, ಸ್ವಲ್ಪ ದಿನ ತಾಳು, ಇದಕ್ಕೆ ಈಗಲೇ ನಾಮಕರಣ ಮಾಡೋದು ಬೇಡ, ಸ್ವಲ್ಪ ಮುಂದೆ ಹಾಕೊಂಡು ನಾಮಕರಣನ. ಈ ಮಗು ಹೇಗೆ ಬೆಳೀತದೋ, ಇದರ ಕೆಲಸ ಹೇಗಿರ್ತದೋ ಆ ಕೆಲಸವನ್ನು ನೋಡಿ ಊರಿನ ಜನಗಳೇ ಇದಕ್ಕೊಂದು ನಾಮಕರಣ ಮಾಡ್ತಾರೆ, ನಮ್ಮದೇನು ಅವಶ್ಯಕತೆ ಇಲ್ಲ ಅಂತಂದ್ರು ಬ್ರಾಹ್ಮಣರು.
ಬ್ರಾಹ್ಮಣರ ಹೇಳಿದ್ಮೇಲೆ ಆಗಲಿ ಅಂತ ಹೇಳಿ ರಾಜ ಸುಮ್ಮನೆ ಕೂತ. ಆ ಕ್ರೀಡೆ ಕ್ರೀಡತೋ ಬಾಲಾನ್ ಪಶುಮಾರ ಮಮಾರಯತ್. ದೊಡ್ಡವನಾದ ಮಗ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಅಂತ ಹೋದರೆ ಆ ಮಕ್ಕಳನ್ನೆಲ್ಲ ಹಿಡಿದು ದನಕ್ಕೆ ಪಡೆಯೋನಂತೆ. ಯಾವುದಾದ್ರೂ ಹೆಣ್ಮಕ್ಳು ಸಿಕ್ಕರೆ ಅತ್ಯಾಚಾರ ಮಾಡೋದು, ಇಂಥದ್ದೆಲ್ಲ ಕೆಲಸ ಮಾಡ್ತಾ ಹೋದ ಮಗು. ಅದಕ್ಕೆ ಊರಿನ ಜನಗಳೆಲ್ಲ ಅವನಿಗಿಟ್ಟ ಹೆಸರೇನು ಅಂತಂದರೆ ಪೀಡೆ ಅಂತ ಹೆಸರಿಟ್ಟರು. ಪೀಡೆ ಸಂಸ್ಕೃತದಲ್ಲಿ ವೇನ ಅಂದರೆ ಪೀಡೆ ಅಂತ ಹೆಸರು. ಪೀಡೆ ಬಂತು ನೋಡು ಅಂತ ಕರಿತಾ ಇದ್ರು, ವೇರ ಮಹಾರಾಜ ಬಂದ ಅಂತ. ಇದನ್ನೆಲ್ಲ ನೋಡಿ ನನ್ನ ಮಗ ಇಂಥ ಅಯೋಗ್ಯ ಹುಟ್ಟಿದಾರ ಅಂತ ಹೇಳಿ ಬೇಜಾರಾಗಿ ಅಂಗರಾಜ ಹೇಳದೆ ಕೇಳದೆ ರಾತ್ರಿ ರಾಜ್ಯವನ್ನು ಬಿಟ್ಟು ಎಲ್ಲಿಗೆ ಹೋದ್ನೋ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟ. ಇವ್ರ ಅಮ್ಮನಿಗೆ ಮಗ ಮಾಡಿದ್ದೆ ಸರಿ, ಮಗ ಏನು ತಪ್ಪು ಮಾಡಿದ್ರು ಕೂಡ ನೀ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದ್ದ. ಕಡೆಗೆ ಅಮ್ಮನ ಸಪೋರ್ಟಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದ. ಯಾವಾಗ ತಾನು ರಾಜ ಅಂತ ಕೂತ್ನೋ ಒಂದು ಶಾಸನ ಹೊರಡಿಸಿದ. ಇನ್ನು ಮೇಲಿಂದ ಯಾರು ಯಜ್ಞ ಮಾಡೋ ಹಾಗಿಲ್ಲ, ನಯಷ್ಟವ್ಯಂ ನಭೋತವ್ಯಂ, ಯಾರು ಮನೆಯಲ್ಲಿ ಐಶ್ವರ್ಯವಾದ ಕರ್ಮಗಳನ್ನು ಮಾಡೋ ಹಾಗಿಲ್ಲ, ಅನ್ನ ಶುದ್ಧಿಗೋಸ್ಕರ ದೇವ್ರ ನೈವೇದ್ಯ ಮಾಡೋ ಹಾಗಿಲ್ಲ, ಪೂಜೆ ಮಾಡೋ ಹಾಗಿಲ್ಲ, ಹೋಮ ಮಾಡೋ ಹಾಗಿಲ್ಲ, ಯಾರಿಗೂ ದಾನ ಕೊಡೋ ಹಾಗಿಲ್ಲ ಅಂತ ಹೇಳಿದ್ರು. 3 ಶಾಸನ, ಒಂದು ವೇನ ಶಾಸನ. ನಯಷ್ಟವ್ಯಂ ನಭೋತವ್ಯಂ ನದಾತವ್ಯಂ ದ್ವಿಜಾಕ್ವಚಿತ್. ಯಾವ ಬ್ರಾಹ್ಮಣರಿಗೂ ದಾನ ಕೊಡೋ ಹಾಗಿಲ್ಲ, ಯಾವ ಬ್ರಾಹ್ಮಣರನ್ನು ಕರೆಸಿ ಹೋಮ ಮಾಡೋ ಹಾಗಿಲ್ಲ. ಅಷ್ಟೋ ಮಿಕ್ಕಿ ನಿಮಗೆ ಹೋಮ ಮಾಡಲೇಬೇಕು ಅಂತ ಆಸೆ ಇದ್ದರೆ ಪ್ರಪಂಚದಲ್ಲಿ ಒಂದೇ ಮಂತ್ರ ಆಗ ಏನಂದ್ರೆ ವಿನಾಯ ಸ್ವಾಹ ವಿನಾಯ ತನ್ನ, ನನ್ನ ಹೆಸರಲ್ಲೇ ಹೋಮ ಮಾಡಲಿ ಅಂತ ಹೇಳ್ತಾನೆ. ಪೌರೋಹಿತ್ಯ ಕಲಿಯೋರು ಸುಲಭ ಆಗಿನ ಕಾಲ, ಒಂದೇ ಮಂತ್ರ ಕಲಿತರು ಮುಗಿದೋಗ್ತು. ಈಗಾದರೆ ಬೇರೆ ಬೇರೆ ಮಂತ್ರಗಳನ್ನು ಕಲಿಬೇಕು ಪೌರೋಹಿತ್ಯದಲ್ಲಿ. ಹಾಗಾಗಿ ಆ ವೇನ ಮಹಾರಾಜ ಇಷ್ಟೆಲ್ಲ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ಅನ್ನಿಸ್ತು, ಇಂಥವನನ್ನು ರಾಜನಾಗಿ ಕೂಡಿಸಿದ್ರೆ ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ. ಯಾಕೆ? ಈ ಭೂಮಿಯಲ್ಲಿ ಎಷ್ಟು ಧರ್ಮ ಕಾರ್ಯಗಳಾಗ್ತದೋ ಅಷ್ಟು ಭೂಮಿಗೆ ಶಕ್ತಿ ಬರುತ್ತದೆ, ಅಷ್ಟು ಪೌಷ್ಟಿಕತೆ ಬಂದು ಬೆಳೆಗಳೆಲ್ಲ ಚೆನ್ನಾಗಿ ಬೆಳೀತದೆ. ಭೂಸ್ವಾಹ ಅಗ್ನೇಯ ಅದನ್ನು ಭೂಸ್ವಾಹ ವೈವೇಶ್ವರ ಭೂಹು ಭುವಃ ಸ್ವಹ ಅಂತ ಈ 3 ಲೋಕಗಳಿಗೆ ಕೊಡ್ತಕ್ಕಂಥ ಆವೃತ್ತಿಯಿಂದಲೇ ಶಕ್ತಿ ಬರ್ತಕ್ಕಂಥ ಭೂದೇವಿಗೆ ಇಂಥ ಅಯೋಗ್ಯರೆಲ್ಲ ಬಂದು ರಾಜ್ಯಭಾರ ಮಾಡಿ ಯಜ್ಞಯಾಗಾದಿಗಳನ್ನು ನಿಲ್ಲಿಸಿದ್ರೆ ಭೂಮಿ ತನ್ನ ಶಕ್ತಿ ಕಳ್ಕೊಂಡು ಹೋಗ್ತದೆ. ಅದರಿಂದ ದುರ್ಭಿಕ್ಷದಿಂದ ಎಲ್ಲರೂ ಧರ್ಮಾಚರಣೆ ಬಿಡ್ತಾರೆ ಅಂತ ಹೇಳಿ ಋಷಿಗಳೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಆ ವೀರ ಮಹಾರಾಜನ ಹತ್ರ ಬಂದು ಹುಂ ಅಂತ ಬರೀ ಒಂದು ಶಬ್ದ ಹೇಳಿದ್ರಂತೆ. ಎಲ್ಲ ಬ್ರಾಹ್ಮಣರು ಒಟ್ಟಿಗೆ ಸೇರಿ ಹುಂಕಾರವನ್ನು ಹೇಳಿದ್ರಂತೆ, ಹುಂ ಅಂತ. ಮೊದಲೇ ದೇವರ ನಿಂದೆಯನ್ನು ಮಾಡಿ ಉಸಿರಾಡಿಕೊಂಡಿದ್ದ ಅಷ್ಟೇ ಆ ವೇನರ ಮಹಾರಾಜ. ಅವನೇನು ಬದುಕಿದ್ದು ಅಂತ ಜೀವನ ಅಲ್ಲ, ಅವನು ಅಷ್ಟು ಯೋಗ್ಯವಾದ ಜೀವನ ಅಲ್ಲ. ಮೊದಲೇ ಸಪ್ತಕ್ಕೆ ಸಮಾನಾಗಿರ್ತಕ್ಕಂತಹ ವೀರ ಮಹಾರಾಜ ದೈಹಿಕವಾಗಿಯೂ ಕೂಡ ಉಸಿರಾಡೋದನ್ನು ನಿಲ್ಲಿಸಿದ ಅಂತ. ಅಂದರೆ ಅವನನ್ನೆಲ್ಲ ಹುಂಕಾರದಿಂದ ಕೊಂದು ಹಾಕಿದರು ಅಂತ ಹೇಳ್ತಾರೆ. ಆ ಬ್ರಾಹ್ಮಣರ ಬಾಯಿಂದ ಬರ್ತಕ್ಕಂಥ ಹುಂಕಾರಕ್ಕಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಎಲ್ಲ ಬ್ರಾಹ್ಮಣರು ಕೊಂದು ಹಾಕಿದ್ರು. ವೀರ ಮಹಾರಾಜ ಸತ್ತ ಅಂತ ಸಂತೋಷದಿಂದ ಬ್ರಾಹ್ಮಣರೆಲ್ಲ ತಮ್ಮ ಆಶ್ರಮಕ್ಕೆ ಹೋದರು. ಸ್ವಲ್ಪ ದಿನ ಆದಮೇಲೆ ಬ್ರಾಹ್ಮಣರಿಗೆ ಮತ್ತೆ ವಿಚಾರ ಬಂತು, ರಾಜನೇ ಇಲ್ಲ ಅಂತಂದ ಮೇಲೆ ಅರಾಜಕತೆ ಬರ್ತದೆ, ಆದ್ದರಿಂದ ಹೀಗಾಗಬಾರದು ಅಂತ ಹೇಳಿ ಆ ವೀರ ಮಹಾರಾಜನ ಸತ್ತ ಹೆಣ ಇತ್ತಲ್ಲ, ಆ ಹೆಣದ ತೊಡೆಯನ್ನು ದರ್ಭೆಯಿಂದ ಕಡದ್ರಂತೆ, ಮಜ್ಜಿಗೆ ಕಡಿದಾಗ ಇಡೀ ವೀರ ಮಹಾರಾಜನ ದೇಹದಲ್ಲಿರ್ತಕ್ಕಂತಹ ಪಾಪ ಏನಿತ್ತೋ ಆ ಪಾಪ ಎಲ್ಲ ಒಬ್ಬ ಮನುಷ್ಯನ ರೂಪದಲ್ಲಿ ಹೊರಗಡೆ ಬಂತು. ಮಹಾವಿವೇಕಿ ಆ ವ್ಯಕ್ತಿ. ಹುಟ್ಟಿದ ತಕ್ಷಣವೇ ಕೇಳಿದಂತೆ, ನಾ ಏನು ಮಾಡಲಿ, ನನ್ನನ್ನು ಯಾಕೆ ಹುಟ್ಟಿಸಿದ್ರಿ, ನಾ ಏನು ಮಾಡಲಿ ಅಂತ ಕೇಳಿದಂತೆ. ಇವ ಮಾಡೋ ಪ್ರವೃತ್ತಿಗಳನ್ನು ನೋಡಿ ಬ್ರಾಹ್ಮಣರಿಗೆ ಅನ್ನಿಸ್ತು, ಇದ್ರ ಕೈಯಲ್ಲಿ ರಾಜ್ಯಭಾರ ಕೊಟ್ಟರು ಹುಚ್ಚರು ಸಂತೆ ಆಗುತ್ತೆ, ಇದಕ್ಕೆ ನೀ ಏನು ಮಾಡಬೇಡಪ್ಪ, ಸುಮ್ಮನೆ ಕೂಡು ಅಂತ ಹೇಳಿದ್ರು ಬ್ರಾಹ್ಮಣರನ್ನ. ನಿಷೇಧೇ ತದ್ಬ್ರಹ್ಮಸ್ತಾತ ಸನಿಷಾದ ತಥೋಭವತು ಅಂತ ಆ ವ್ಯಕ್ತಿಗೆ ಬ್ರಾಹ್ಮಣರು ಹೇಳಿದ್ರು, ಸುಮ್ಮನೆ ಕೂತ್ರು ಸಾಕು, ನೀ ಏನು ಮಾಡೋದು ಬೇಡ, ಉಳಿದಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದಂತೆ, ಸುಮ್ಮನೆ ಕೂಡ್ಲಿಕ್ಕೋಸ್ಕರ ನನ್ನ ನುಡಿಸಿದ್ರೆ ಹಾಗಿದ್ರೆ ನೀವು ಬೇಡ, ನಿಮ್ಮ ರಾಜ್ಯನೂ ಬೇಡ ಅಂತೇಳಿ ಬಿಟ್ಟು ಕಾಡಲ್ಲಿ ಹೋಗಿ ಹೊಟ್ಟೆಪಾಡಿಗೋಸ್ಕರ ಬೇಟೆಗಳನ್ನು ಆಡ್ತಾ ಇವತ್ತಿನ ಎಲ್ಲ ಬೇಡರ ಜಾತಿಯವರಿಗೆ ಮೂಲ ಪುರುಷನಾದಂಥವು. ಬ್ರಾಹ್ಮಣರೆಲ್ಲ ಅವನಿಗೇನು ಹೇಳಿದ್ದು, ನಿಷೀಧ ಅಂತ ಕರೆದು ಹೇಳಿದ್ರು. ನಿಷೀಧ ಅಂದರೆ ಸುಮ್ಮನೆ ಕೂತ್ಕೋ ಅಂತ. ನಿಷೀಧ ಅಂತಲೇ ಅವನಿಗೆ ಹೇಳಿದ್ರಿಂದ ನಿಷಾದರ ಜಾತಿ, ನಿಷಾದ ಅಂತಂದ್ರೆ ಬೇಡರು,
ನಿಷೇಧ ಅಂತ ಅವನಿಗೆ ಹೇಳಿದ್ರಿಂದ ನಿಷಾದರಿಗೆಲ್ಲ ಮೂಲ ಪುರುಷನಾಗಿ ಬೇಟೆಗಾರನಾಗಿ ಪರಿವರ್ತಿತನಾದ ಅಂತ ಅವನ ಕಥೆಯನ್ನು ಹೇಳ್ತಾರೆ. ವೇನನ ಮೊದಲನೇ ಮಗ ಅವನು ನಿಷೇಧ. ಅದಾದ ಮೇಲೆ ಎಷ್ಟೋ ದಿನ ಹೀಗೆ ನಡೀತು. ಮತ್ತೆ ಬ್ರಾಹ್ಮಣರಿಗೆಲ್ಲ ಅರಾಜಕತೆ ಬರ್ತದೆ ಅಂತ ಅನಿಸ್ತು. ಆವಾಗ ಬ್ರಾಹ್ಮಣರ ಕರ್ತವ್ಯ ಏನು ಅಂತಂದ್ರೆ ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ಚುನಾವಣೆ ಮಾಡಿ ಆ ರಾಜರ ಸ್ಥಾನದಲ್ಲಿ ಕೂಡಿಸ್ತಕ್ಕಂಥದ್ದು ಬ್ರಾಹ್ಮಣರು. ಇದು ಜಾಗ ಇತ್ತು, ಆವಾಗಿತ್ತು, ಪುರೋಹಿತರ ಕೈಯಲ್ಲಿ ಈ ಅಥಾರಿಟಿ ಇತ್ತು. ಆವಾಗ ವೇನನ ಬಲಗೈಯನ್ನೆಲ್ಲ ಮತ್ತೆ ದರ್ಭೆಯಿಂದ ಕಳೆದಾಗ ಹುಟ್ಟಿರ್ತಕ್ಕಂಥವನೇ ಪೃಥು ಚಕ್ರವರ್ತಿ ಅಂತ ಅವನ ಕಥೆ ಹೇಳ್ತಾರೆ. ಪೃಥು ಅಂತ ಒಬ್ಬ ರಾಜ ಹುಟ್ಟಿದ. ಆ ನಿಷಾದ ಅಂತನ್ನುವ ರಾಜ ಹುಟ್ಟುವಾಗ ವೇನ ದೇಹದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯು ಹೊರಗೆ ಹೋಗಿತ್ತು, ದುಷ್ಟಶಕ್ತಿ ಆ ನಿಷಾದನ ರೂಪದಲ್ಲಿ. ಇನ್ನು ಉಳಿದಿದ್ದೇನು ಇವನ ಫಲ ಇವನ ದೇಹದಲ್ಲಿ? ಇವರ ಅಪ್ಪ ಯಜ್ಞ ಮಾಡಿದ್ದಲ್ಲ ಅಶ್ವಮೇಧ ಯಾಗ, ಒಳ್ಳೆ ಮಗ ಹುಟ್ಟಬೇಕು ಅಂತ, ಆ ಪುಣ್ಯಾಂಶ ಮಾತ್ರ ಇವನ ದೇಹದಲ್ಲಿ ಇತ್ತು. ಆ ಪುಣ್ಯಾಂಶದಿಂದ ಹುಟ್ಟಿರ್ತಕ್ಕಂಥವನು ಪೃಥು ಚಕ್ರವರ್ತಿ ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯ ಅನಿಸೋದು ಏನು ಅಂದರೆ, ವೇನ ಸತ್ತ ಆಮೇಲೆ ಎಷ್ಟೋ ದಿನ ಆದಮೇಲೆ ನಿಷಾದ ಹುಟ್ಟಿದ್ದ, ಅವನನ್ನು ಕಾಡಿಗೆ ಕಳಿಸಿದ ಎಷ್ಟೋ ದಿನ ಆದಮೇಲೆ ಹುಟ್ಟಿದವನು ಪೃಥು ಚಕ್ರವರ್ತಿ. ಇವರಿಬ್ಬರನ್ನು ಹುಟ್ಟಿಸಿದ್ದು ಹೇಗೆ ಬ್ರಾಹ್ಮಣರು ಅಂತಂದರೆ, ದರ್ಭೆಯನ್ನು ತೊಡೆಯನ್ನು ಕಳೆದು ಕೈಯನ್ನು ಕಳೆದು ಆ ದೇಹ ಇಟ್ಕೊಂಡು ಏನು ಮಾಡ್ತಾ ಇದ್ರು ಅಲ್ಲಿ ತನಕ? ಅವನ ದೇಹ ಇರಲಾರ್ದೆ ಅಂಕರು, ಅವನ ಸತ್ತ ಶರೀರ ಇರಲಾರ್ದೆ ಅಂಕರು ಏನು ಮಾಡಲಿಕ್ಕಾಗಲ್ಲ. ಇದಕ್ಕೆ ಭಾಗವತ ಒಂದು ರೋಚಕ ಕಥೆ ಹೇಳ್ತದೆ. ಮಧ್ವಾಚಾರ್ಯರು ಹೇಳ್ತಾರೆ ಅದನ್ನು. ಮನುಷ್ಯ ಸತ್ತ ಮೇಲೆ ಈ ದೇಹ ದಹನ ಆಗೋ ತನಕ ಮನುಷ್ಯನಿಗೆ ಬೇರೆ ಜನ್ಮ ಅಂತ ಬರಲ್ಲ ಅಂತ, ಬೇರೆ ದೇಹ ಬರಲ್ಲ ಅಂತ. ಪಿಂಡ ಪ್ರದಾನಾದಿಗಳನ್ನು ಮಾಡಿದ ಮೇಲೆ ಇನ್ನೊಂದು ಬರ್ತದೆ. ಮೊದಲಿಗೆ ಕೆಲಸ ಮಾಡೋದು ಈ ದೇಹವನ್ನು ದಹನ ಮಾಡೋದು. ಆದರೆ ದೇವರು ವೇನ ಸತ್ತ ಮೇಲೆ ಅವನ ಅಮ್ಮನಿಗೆ ಸುನೀತ ಅಂತಿದ್ದಾರೆ, ಆ ಸುನೀತೆಗೆ ತನ್ನ ಮಗನ ಹೆಣದ ಮೇಲೆ ಮೋಹ ಕೊಟ್ಟು, ಇದನ್ನ ಏನು ಮಾಡಬೇಡಿ, ಇದು ಬೇಕು ನನಗೆ, ದಿನಾ ಇವನ ಮುಖ ನೋಡ್ಬೇಕು ನಾನು. ಆ ಶರೀರಕ್ಕೆಲ್ಲ ಬಟ್ಟೆಗಳನ್ನು ಸುತ್ತಿ ಮುಖ ಮಾತ್ರ ಕಾಣೋ ಹಾಗೆ ಮಾಡಿ ಎಣ್ಣೆಯಲ್ಲಿ ನೆನೆ ಇಟ್ಟಿದ್ದಂತೆ. ಎಣ್ಣೆಯಲ್ಲಿ ನೆನೆ ಇಟ್ಟುಕೊಂಡಿದ್ದು 100 ವರ್ಷಗಳ ಕಾಲ. ಅಂದರೆ ಅಲ್ಲಿ ತನಕ ಪ್ರೇತ ಜನ್ಮದ ಅವಸ್ಥೆ, ಅನ್ನ ನೀರಿರಲಾರದೆ ಒತ್ತಾಡಬೇಕು. ಆಯ್ತಾ? ಮಧ್ವಾಚಾರ್ಯರು ಹೇಳ್ತಾರೆ ಕಾರಣ ಹೀಗ್ಯಾಕೆ ಆಯ್ತು ಇವನ ಜೀವನದಲ್ಲಿ ಅಂತಂದರೆ, ಇವ ಹೊರಡಿಸಿದ ಗೌರ್ಮೆಂಟ್ ರೂಲ್ಸ್ ಏನಿತ್ತು, ರಾಜ್ಯದ ನಿಯಮ, ಯಾರ್ಯಾರಿಗೂ ಯಜ್ಞ ಮಾಡೋ ಹಾಗಿಲ್ಲ, ಯಾರ್ಯಾರಿಗೂ ದಾನ ಕೊಡೋ ಹಾಗಿಲ್ಲ, ಮನೆಯಲ್ಲಿ ವೈಷ್ಣದೇವಾದಿಗಳನ್ನು ಮಾಡೋ ಹಾಗಿಲ್ಲ. ಅಂದರೆ ಅರ್ಥ ಏನು? ಮನುಷ್ಯರು ದೇವತೆಗಳಿಗೆ ಆಹಾರ ಕೊಡೋ ಹಾಗಿಲ್ಲ, ದೇವತೆಗಳು ಮನುಷ್ಯರಿಗೆ ಆಹಾರ ಕೊಡೋ ಹಾಗಿಲ್ಲ. ಈ ಅನ್ನದ ಕಾನ್ಸೆಪ್ಟನ್ನೇ ತಪ್ಪಿಸಿಟ್ಟಿದ್ದಾನೆ ಅವನು, ಊಟದ ಕಾನ್ಸೆಪ್ಟನ್ನೇ. ಅದಕ್ಕೆ ಅನುಭವಿಸು ಅಂತ ಹೇಳಿದೆ ದೇವರು. ತ್ರೇತಾವಸ್ಥೆಯಲ್ಲಿ ಗಾಳಿ ಕುಡ್ಕೊಂಡಿರು ಅಂತ ಯಾಕಷ್ಟು ಒದ್ದಾಡಿಸಿದ ಅಂತಂದರೆ ಈ ಪರಿಸ್ಥಿತಿ. ಹರಿಕಥಾಮೃತಸಾರದಲ್ಲಿ ಒಂದು ವಿಚಾರ ಬರ್ತದೆ. ಹಸುವೆ 3 ಟೈಪ್ ಹಸುವೆ ಅಂತ ಹೇಳ್ತದೆ ಶಾಸ್ತ್ರ. ಒಂದು ಹಸುವೆ ಕೆಲವೊಬ್ಬರಿಗೆ ತ್ಯಾಗಕ್ಕೋಸ್ಕರ ಹಸುವೆ, ತ್ಯಾಗದ ಹಸುವೆ. ಇನ್ನೊಂದು ಭೋಗದ ಹಸುವೆ, ಇನ್ನೊಂದು ದುಃಖದ ಹಸುವೆ ಅಂತ. ಈ ದೇವತೆಗಳಿಗೆಲ್ಲ ನಾವು ನೈವೇದ್ಯ ಮಾಡ್ತೇವೆ, ಪರಮಾತ್ಮನನ್ನು ಬಿಟ್ಟುಬಿಡ್ರಿ. ಲಕ್ಷ್ಮೀದೇವಿ, ಪ್ರಾಣದೇವರು, ರುದ್ರದೇವರು, ಇವರಿಗೆಲ್ಲ ನೈವೇದ್ಯ ಮಾಡ್ತೀವಿ ನಾವು. ಯಾಕೆ ನೈವೇದ್ಯ ಮಾಡ್ತೀವಿ? ನಾವು ಮಾಡಿದ ಅಡಿಗೆ ಮೊದಲು ದೇವತೆಗಳಿಗೆ ನೈವೇದ್ಯ ಕೊಟ್ಟು ನಾವು ಊಟ ಮಾಡಲಿಕ್ಕೆ ಪರ್ಮಿಷನ್ ಸಿಗಲಿ ಅನ್ನೋದಕ್ಕೋಸ್ಕರ ನೈವೇದ್ಯ ಮಾಡೋದಲ್ಲ ದೇವತೆಗಳಿಗೆ. ನಾವು ನೈವೇದ್ಯ ಮಾಡಲಿಲ್ಲ ಅಂದರೆ ದೇವತೆಗಳೇನು ನಮ್ಮ ಮನೆಯಲ್ಲಿ ವೀಕ್ ಆಗಿ ಕೂಡ್ತಾರೆ. ಅವತ್ತಿನ ದಿನ ಉಪವಾಸ ಇದ್ದಾಗ ಏನಿಲ್ಲ, ಅವ್ರ ದೇಹ ಅವ್ರ ಪಾಟಿಗೆ ಆರಾಮಿದ್ದೇ ಇರ್ತದೆ. ಆದರೂ ನಾವೊಂದು ನೈವೇದ್ಯದ ಕಾನ್ಸೆಪ್ಟ್ ಅಂತ ನಮ್ಗೆ ಶಾಸ್ತ್ರ ಹೇಳಿದೆ. ಯಾರಿಗೆ ನೈವೇದ್ಯ ಮಾಡ್ತೀವೋ ಅವ್ರಿಗೆ ಹಸಿವೆ ಆಗಲಿಲ್ಲ ಅಂದರೆ ನೈವೇದ್ಯ ಮಾಡ್ಲಿಕ್ಕೆ ಸಾಧ್ಯನೇ? ಆದ್ದರಿಂದ ಶಾಸ್ತ್ರ ಹೇಳ್ತದೆ ದೇವತೆಗಳಿಗೆ ಹಸಿವೆ ಆಗ್ತದೆ. ಆ ಹಸಿವೆ ಯಾವುದಕ್ಕೋಸ್ಕರ ಆಗೋದು ಅಂತಂದರೆ ನಮಗೆ ಊಟದ ಪರ್ಮಿಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಹಸಿವೆ ಆಗ್ತದೆ. ಆದ್ದರಿಂದ ದೇವತೆಗಳಿಗಾಗುವ ಹಸಿವೆ ತ್ಯಾಗದ ಹಸಿವೆ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೂ ಪರ್ಮಿಷನ್ ಬಿಟ್ಟು ಕೊಡಲಿಕ್ಕೋಸ್ಕರ ಆಗುವ ಹಸಿವೆ ಅದು ದೇವತೆಗಳಿಗಾಗುವ ಹಸಿವೆ. ಮನುಷ್ಯರಿಗೆ ಹಸಿವೆ ಆಗ್ತದೆ. ಯಾಕೆ? ಊಟ ಮಾಡಿ ಆ ಪದಾರ್ಥಗಳ ರುಚಿಯನ್ನು ನೋಡಿ ಖುಷಿ ಪಡಲಿಕ್ಕೋಸ್ಕರ ಹಸಿವೆ ಆಗ್ತದೆ. ಆದ್ದರಿಂದ ನಮಗಾಗುವಂಥ ಹಸಿವೆ ಭೋಗದ ಹಸಿವೆ ಅಂತ ಹೇಳ್ತಾರೆ. ಇನ್ನು ಈ ದೈತ್ಯರು ದುಷ್ಟರಿಗೆಲ್ಲ ಹಸಿವೆ ಆಗ್ತದೆ. ಯಾಕೆ ಅಂತಂದರೆ ಹಸಿವೆ ಆದಾಗ ಅನ್ನ ನೀರು ಸಿಗಬಾರದು ಅನ್ನೋದಕ್ಕೋಸ್ಕರ ದುಃಖದ ಹಸಿವೆ ಅಂತ ಹೇಳ್ತಾರೆ. ಈ ವೀರ ಮಹಾರಾಜ ಮಹಾ ದೈತ್ಯರು. ಆ ದೈತ್ಯರಿಗೆ ಯಾಕೆ ಅದನ್ನು ಇಷ್ಟು ವ್ಯವಸ್ಥೆ ಮಾಡಿದ ಅಂತಂದರೆ
ದುಃಖದ ಹಸಿವೆ ದೈತ್ಯರಿಗೆ ಆಗ್ತದೆ ಅಂತ ಅನ್ನುವುದನ್ನು ತೋರಿಸ್ಕೊಡ್ಬೇಕಲ್ವ, ಎಲ್ಲಾದರೂ ಒಂದು ಎಕ್ಸಾಂಪಲ್. ಅದಕ್ಕೋಸ್ಕರ ವೇದ ಮಹಾರಾಜನ ಕಥೆಯನ್ನು ಹೇಳಿ ಅವರಿಂದ ಹುಟ್ಟಿರತಕ್ಕಂತಹ ನಿಷಾದನ ಚರಿತ್ರೆ, ನಿಷಾದರಾಜನ ಚರಿತ್ರೆ ಆದಮೇಲೆ ಋತುಚಕ್ರವರ್ತಿಯ ಚರಿತ್ರೆಯನ್ನು ಹೇಳಿದರು. ಋತುಚಕ್ರವರ್ತಿ ಅಷ್ಟೇ ಧಾರ್ಮಿಕ, ಒಳ್ಳೆಯ ವ್ಯಕ್ತಿತ್ವ ಅವನು. ಭಾಗವತದಲ್ಲಿ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವುದಕ್ಕೆ ಪ್ರಸಿದ್ಧ ಅಂತ ಒಂದು ಶ್ಲೋಕ ಇದೆ. ಅದರಲ್ಲಿ ಹೇಳುವಾಗ ಪೃಥು ಪೂಜನೆ ಅಂತ ಹೇಳ್ತಾರೆ. ಋತುಚಕ್ರವರ್ತಿ ಪರಮಾತ್ಮನ ಪೂಜೆ ಮಾಡೋದರಲ್ಲಿ ಭಾರಿ ಪ್ರಸಿದ್ಧ ಅಂತ. ಅವನ ರಾಜ್ಯಭಾರದಲ್ಲಿ ಪ್ರತಿಯೊಬ್ಬರು ಡೈಲಿ ಪೂಜೆ ಮಾಡಲೇಬೇಕು. ಪೂಜೆ ಮಾಡಲಿಲ್ಲ ಅಂದರೆ ಪನಿಷ್ಮೆಂಟ್ ಏನು ಅಂದರೆ ಅವನನ್ನು ಮುಂದೆ ಕೂಡಿಸಿಕೊಂಡು 108 ಸಲ ಪೂಜೆ ಮಾಡಿಸ್ತಾ ಇದ್ದಾನೆ ಒಂದೇ ದಿನ. ಇದೇ ಶಿಕ್ಷಣ. ಒಂದಿನ ಒಂದು ಸಲ ಪೂಜೆ ಬಿಟ್ಟರೆ ಅದರ 100 ಪಟ್ಟು ಆ ಪೂಜೆ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಇಷ್ಟು ಧರ್ಮಾಚರಣೆಯನ್ನು ಮಾಡಿದ್ದಾನೆ. ಆದಮೇಲೂ ಕೂಡ ಭೂಮಿ, ಆ ಮಯಾರಣ್ಣನ ಕಥೆ ಹೇಳುವಾಗ ವೈಬ್ರೇಷನ್ನಿಂದ ಹಾಳಾಗಿತ್ತು ಅಂತ ಹೇಳಿದ್ದಾನೆ. ಈ ವೇದ ಮಹಾರಾಜ ಭೂಮಿಯನ್ನು ಆಳಿದ್ರಿಂದ, ಯಜ್ಞಗಳನ್ನೆಲ್ಲ ನಿಲ್ಲಿಸಿದ್ರಿಂದ ಭೂದೇವಿಗೆ ಶಕ್ತಿ ಕಡಿಮೆ ಆಗಿತ್ತು. ಒಂದು ಕಾಳು ಜೋಳ, ಒಂದು ಕಾಳು ಭತ್ತವನ್ನು ಬಿತ್ತಿದರೆ ಒಂದು ಮುಷ್ಟಿ ಅಕ್ಕಿ ಸಿಗ್ತದಲ್ಲ ನಮಗೆ ಒಂದು ಕಾಳಿನಿಂದ. ಅದರ ಆಗಿನ ಕಾಲದಲ್ಲಿ 2 3 ಅಕ್ಕಿ ಸಿಗ್ತಿತ್ತು ಅಷ್ಟೇ. ತೆನೆಯಲ್ಲಿ ದವಸ ಧಾನ್ಯಗಳು ಬರ್ತಾ ಇತ್ತು. ಅದಕ್ಕೆ ಋಷಿಮುನಿಗಳೆಲ್ಲ ಕಂಪ್ಲೇಂಟ್ ಕೊಟ್ಟರು ರಾಜನ ಹತ್ರ. ಏನು? ಭಾಗೆ ಬರಹಿಷನೋ ಭುಂಕ್ತೆ ನದದಾತಿ ಚನೋವಸು. ನೋಡು ಪೃಥು ಚಕ್ರವರ್ತಿ ವೇದ ಮಹಾರಾಜ ಇದ್ದಾಗ ಯಜ್ಞ ಮಾಡೋ ಹಾಗಿದ್ದಿದ್ದಿಲ್ಲ. ವೇದ ಸತ್ತ ಮೇಲೆ ನಾವು ಆರಾಮಾಗಿ ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀವಿ. ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಭೂದೇವಿಗೆ ಆಹುತಿ ಕೊಡ್ತಾ ಇದ್ದೀವಿ. ನಾವು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಇಷ್ಟು ನಾವು ಕೊಟ್ಟರೂ ಕೂಡ ನಮಗೆ ಕೊಡಬೇಕಾದ ಫಲವನ್ನು ಇಮ್ಮಡಿ ಮಾಡಿ ಕೊಡ್ತಾ ಇದ್ದೀವಿ. ಒಂದು ಕಾಳಿಗೆ ಒಂದು ಮುಷ್ಟಿಯ ಭತ್ತ ಕೊಡೋ ಭೂಮಿದೇವಿ 2 3 ಕಾಳು ಕೊಡ್ತಾ ಇದ್ದಾರೆ. ಆದ್ದರಿಂದ ದುರ್ಭಿಕ್ಷೆ ಬರ್ತಾ ಇದೆ. ಮತ್ತೆ ಇದಕ್ಕೇನಾದರೂ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಋತು ಚಕ್ರವರ್ತಿ ಈ ಭೂಮಿಯನ್ನೇ ನಿಗ್ರಹ ಮಾಡ್ತೇನೆ ಅಂತ ಹೊರಟ. ಭೂಮಿಯನ್ನು ನಿಗ್ರಹ ಮಾಡೋದು ಅಂತಂದ್ರೆ ಅರ್ಥ ಏನು? ಒಂದು ಹಸು ಓಡೋಗ್ಲಿಕ್ಕೆ ಪ್ರಾರಂಭ ಆಯಿತು. ಋತು ಚಕ್ರವರ್ತಿ ರಥದಲ್ಲಿ ಕೂತು ಬಿಲ್ಲು ಬಾಣ ಹಿಡ್ಕೊಂಡು ಆ ಹಸುವನ್ನು ಹೊಡಿತೇನೆ ಅಂತ ಹೊರಟ. ಹಸು ಓಡೋದು ಅಂತಂದ್ರೆ ಭೂಮಿಗೆ ಪ್ರತೀಕವೇ ಗೋವು ಅಂತ. ಹಸು ಭೂಮಿಗೆ ಪ್ರತೀಕ, ಎತ್ತು ಇದು ಧರ್ಮಕ್ಕೆ ಪ್ರತೀಕ ಅಂತ ಹೇಳ್ತಾರೆ ಶಾಸ್ತ್ರ. ಆದ್ದರಿಂದ ಭೂಮಿಯನ್ನು ಅಟ್ಟಿಸ್ಕೊಂಡು ಹೊರಟ ಅಂತಂದ್ರೆ ಹಸುವನ್ನು ಅಟ್ಟಿಸ್ಕೊಂಡು ಹೊರಟ. ಅವಾಗ ಭೂದೇವಿ ಹೇಳಿದ್ಲು, ಇದರಲ್ಲಿ ನಂದೇನು ತಪ್ಪಿಲ್ಲ. ವೇದ ಮಹಾರಾಜನಂತವನು ಆಳಿದ್ರಿಂದ ನನಗೆ ಶಕ್ತಿ ಕಡಿಮೆ ಆಗಿದೆ. ಆದ್ದರಿಂದ ಬರೀ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಸಾಕಾಗಲ್ಲ, ಜ್ಞಾನ ಕಾರ್ಯ ಆದರೆ ಮತ್ತೆ ನನಗೆ ಶಕ್ತಿ ಬರ್ತದೆ ಅಂತ ಅವಳು ಒಂದು ಉಪಾಯವನ್ನು ಕೊಟ್ಟಳು. ಆದ್ದರಿಂದ ಏನು ಮಾಡಬೇಕು ನಾನು ಅಂತ ಋತು ಚಕ್ರವರ್ತಿ ಕೇಳಿದಾಗ, ಇಡೀ ಭಾರತದಾದ್ಯಂತ ಮತ್ತೆ ವೇದ ಪಾಠಶಾಲೆಗಳನ್ನು ತೆಗಿ, ಪ್ರತಿಯೊಬ್ಬರು ವೇದ ಪಾರಾಯಣ ಮಾಡುವ ಹಾಗೆ, ಅನುಷ್ಠಾನ ಮಾಡುವ ಹಾಗೆ ವ್ಯವಸ್ಥೆ ಮಾಡು. ಇದರಿಂದ ನನಗೆ ಶಕ್ತಿ ಬರ್ತದೆ, ನಾನು ಬೇಕಾದ ಫಲಗಳನ್ನು ಕೊಡ್ತೇನೆ ಅಂತ ಹೇಳಿ ಆ ಭೂದೇವಿ ಹಾಲಿನ ರೂಪದಲ್ಲಿ ಎಲ್ಲರಿಗೂ ಸಂಬಂಧಪಟ್ಟ ಅನ್ನವನ್ನು ಕೊಟ್ಟಳು. ಅಂದರೆ ಅರ್ಥ ಏನು? ಒಂದು ಚಿಕ್ಕ 2 ಬೆಕ್ಕಿನ ಮರಿಗಳಿದ್ದು ಹರಿದ್ವಾರದಲ್ಲಿ 2 ಬೆಕ್ಕಿನ ಮರಿ ಇದ್ದು. ತಾಯಿ ಸತ್ತೋಗಿತ್ತು ಬೆಕ್ಕಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಆ ಮರಿ ಉಳಿಸ್ಬೇಕು ಅಂತ. ಆವಾಗ ಡಾಕ್ಟರ್ ಹೇಳಿದ್ದೇನು ಅಂತಂದರೆ, ಪ್ರಪಂಚದಲ್ಲಿ ತನ್ನ ಸ್ವಂತ ತಾಯಿಯನ್ನು ಕಳ್ಕೊಂಡ ಯಾವುದೇ ಪ್ರಾಣಿಗೆ ಸೆಟ್ ಆಗುವ ಹಾಲು ಅಂದರೆ ಹಸುವಿನ ಹಾಲು ಮಾತ್ರ ಅಂತ ಹೇಳಿದ್ರು ಡಾಕ್ಟರ್. ಆದ್ದರಿಂದ ಈ ಹಸುವಿನ ಹಾಲು ಕುಡಿಸ್ರಿ ಮರಿಗಳು ಬೆಳೀತವೆ ಅಂತ. ಹೀಗೆ ಭೂದೇವಿ ಹಸುವಿನ ರೂಪದಲ್ಲಿ ಹಾಲು ಕರೆದು ಕೊಟ್ಟಳು ಅಂತಂದರೆ, ಹಸುವಿನ ಹಾಲು ಎಲ್ಲ ಪ್ರಾಣಿಗಳಿಗೂ ಸೇರಬೇಕಾದ ಪೌಷ್ಟಿಕಾಂಶವನ್ನು ಸೇರಿಸ್ತದೆ ಅಂತ ಅರ್ಥ. ಆದ್ದರಿಂದ ದೇವತೆಗಳು ಬಂದರು, ಪಿತೃದೇವತೆಗಳು ಬಂದರು, ಗಂಧರ್ವರು ಬಂದರು, ಯಕ್ಷರು ಬಂದರು, ಕಿನ್ನರರು ಬಂದರು, ಎಲ್ಲರೂ ಬಂದು ಆ ಗೋವಿನ ರೂಪದಲ್ಲಿರ್ತಕ್ಕಂತಹ ಹಸುವಿನ ಹಾಲನ್ನು ಕುಡಿದು ತಾವು ಎಷ್ಟು ದಿನ ಉಪವಾಸ ಇದ್ರಲ್ಲ ಆ ನಿಶಕ್ತಿಯನ್ನೆಲ್ಲ ಪರಿಹಾರ ಮಾಡಿಕೊಂಡ್ರು ಅಂತ ಗೋವಿನ ವಿಶೇಷತೆಯನ್ನು ಈ ಭಾಗವತದ ಈ ಕಥೆಯಲ್ಲಿ ಹೇಳ್ತಾರೆ. ಬಂದ ಮೇಲೆ ಮತ್ತೆ ಋತು ಚಕ್ರವರ್ತಿ ತನ್ನ ರಾಜ್ಯಭಾರ ಪ್ರಾರಂಭ ಮಾಡಿದ. ಒಂದೇ ಮಾಗದರು ಅಂತ ಇಬ್ಬರು ಇರ್ತಾರೆ, ಎಲ್ಲ ರಾಜರಿಗೂ ಇರ್ತಾರೆ. ಅವ್ರ ಕೆಲಸ ಏನು ಅಂತಂದರೆ ರಾಜನನ್ನು ಹೊಗಳುವಂಥ ಕೆಲಸ. ಋತು ಚಕ್ರವರ್ತಿಯನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದಾಗ ಋತು ಚಕ್ರವರ್ತಿ ಹೇಳಿದ, ನಾನು ಈಗ ತಾನೇ ರಾಜ್ಯಭಾರವನ್ನು ಸ್ವೀಕಾರ ಮಾಡಿದ್ದೇನೆ, ಅಧಿಕಾರವನ್ನು.
ನನ್ನನ್ನು ಹೊಗಳೋದ್ರ ಬದಲಿಗೆ ಪರಮಾತ್ಮನನ್ನು ಹೊಗಳ್ರಿ, ಸ್ವಲ್ಪ ಪುಣ್ಯ ಆದರೂ ಬರ್ತದೆ ಅಂತ ಹೇಳಿ ತನ್ನನ್ನು ಹೊಗಳಿಕೆಯನ್ನು ಬಿಟ್ಟು ಪರಮಾತ್ಮನನ್ನು ಹೊಗಳೋ ಕೆಲಸದಲ್ಲಿ ವಂದಿಮಾಗಧರನ್ನು ನಿಯೋಜನೆ ಮಾಡಿರತಕ್ಕಂತಹ ಪರಮ ವಿರಕ್ತ ರಾಜ ಅಂತನ್ನುವುದನ್ನು ಈ ಪೃಥು ಚಕ್ರವರ್ತಿಯ ಕಥೆಯನ್ನು ಚತುರ್ಥ ಸ್ಕಂದದಲ್ಲಿ ಇಷ್ಟು ಕಥೆ ಬಂದಿರತಕ್ಕಂಥದ್ದು. ಅದಾದ ಮೇಲೆ 5ನೇ ಸ್ಕಂದದಲ್ಲಿ ಆ ಪ್ರಾಚೀನ ಬರಹಿ ಅಂತ ಇನ್ನೊಬ್ಬನು ಬಂದ. ಪ್ರಾಚೀನ ಬರಹಿ ಅಂತ, ಅಥವಾ ಅವನನ್ನು ಬರಹಿಷ್ಮಂತ ಅಂತಲೂ ಕರೀತಾರೆ. ಅದೇ ವಂಶದಲ್ಲಿ ಮುಂದೆ ಬಂದಿರತಕ್ಕಂಥವನು. ಈ ಪ್ರಾಚೀನ ಬರಹಿಗೆ ಅವನ ಜೀವನದಲ್ಲಿ ನಡೆದಿರ್ತಕ್ಕಂಥ ಕಥೆ ಏನು ಅಂತಂದರೆ, ನಾರದ ಮಹರ್ಷಿಗಳು ಅವನು ಹೋದರು ಅವನ ಆಸ್ಥಾನಕ್ಕೆ. ಅವನ ಕೆಲಸ, ಅವನು ಯಾಕೆ ಆ ಪ್ರಾಚೀನ ಬರಹಿ ಅಂತ ಹೆಸರು ಅಂತಂದರೆ, ಯಾವಾಗಲೂ ತನ್ನ ಯಜ್ಞಶಾಲೆಯಲ್ಲಿ ಒಂದು ಯಜ್ಞ ಮುಗೀತು ಅಂತಂದರೆ ಇನ್ನೊಂದು ಯಜ್ಞ ಶುರು ಮಾಡ್ತಾ ಇದ್ದ. ಬರೀ ಯಜ್ಞಯಾಗಾದಿಗಳನ್ನೇ ಮಾಡ್ಕೊಂಡಿದ್ದ. ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದಿಲ್ಲ. ಯುದ್ಧವನ್ನು ಮಾಡ್ತಾ ಇದ್ದಿದ್ದಿಲ್ಲ. ಆವಾಗ ನಾರದ ಮಹರ್ಷಿಗಳು ಬಂದರು. ಇಂಥದ್ದು ಪರಿಸ್ಥಿತಿ ಗಂಭೀರ ಇದೆ. ಯಾವನು ಎಷ್ಟೇ ಕರ್ತವ್ಯವನ್ನು ಪಾಲನೆ ಮಾಡಿದರೂ ಕೂಡ ತತ್ವಜ್ಞಾನವನ್ನು ಸಂಪಾದನೆ ಮಾಡೋದು ಕಂಪಲ್ಸರಿ ಅಂತ ಹೇಳಿ ಆ ಪ್ರಾಚೀನ ಬರಿ ಹತ್ರ ಬಂದು ನಾರದರು ಹೇಳಿದರು, ನಿನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ದೀನಿ, ಬಾ ನಮ್ಮ ಜೊತೆಗೆ ಅಂತ ಹೇಳಿ. ಅವು 100 ದಾಟಿದ್ರು, ದೇಶ ದಾಟಿದ್ರು, ಯಾವುದೋ ಪರಲೋಕಕ್ಕೆ ಕರ್ಕೊಂಡು ಹೋದರು. ಪರಲೋಕಕ್ಕೆ ಕರ್ಕೊಂಡು ಹೋದಾಗ ಅವನು ನೋಡಿದ ದೃಶ್ಯ ಏನು ಅಂತಂದರೆ, ಸಾವಿರಾರು ಮೇಕೆಗಳು, ಸಾವಿರಾರು ಎತ್ತುಗಳು, ಸಾವಿರಾರು ಕುದುರೆಗಳು, ಇವೆಲ್ಲ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಯಾರನ್ನು ಕೊಲ್ಲಬೇಕು ಅನ್ನೋ ಮತ್ತೆ ಪ್ರೋಷಾವೇಶದಿಂದ ಕಾಯ್ತಾ ಇತ್ತು. ಪ್ರಾಚೀನ ಬರೆಗೆ ಅರ್ಥ ಆಯಿತು, ಯಾರನ್ನು ಹೊಡಿಬೇಕು ಅಂತ ಕಾಯ್ತಾ ಇವೆ, ಯಾರ ಮೇಲೆ ಇಷ್ಟು ದ್ವೇಷ ಇದೆ ಈ ಪ್ರಾಣಿಗಳಿಗೆ ಅಂತ ಹೇಳಿದಾಗ ನಾರದರು ಹೇಳಿದರು, ನೀನು ಸಾಯೋದನ್ನೇ ಕಾಯ್ತಾ ಇವೆ ಈ ಪ್ರಾಣಿಗಳು ಅಂತ ಹೇಳಿದ್ರು. ನೀನು ಸತ್ತಿ ಈ ಲೋಕದಲ್ಲಿ ಬಂದರೆ ನಿನ್ನನ್ನೇ ಕೊಡೋದು ತಿಂತವೆ, ಕೊಂದು ತಿಂತವೆ. ಯಾಕೆ ಅಂತಂದರೆ, ನೀನು ಜೀವನದಲ್ಲಿ ಬರೀ ಯಜ್ಞಯಾಗಾದಿಗಳನ್ನು ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಸಾಧನೆ ಮಾಡ್ಕೊಂಡಿಲ್ಲ. ಮನುಷ್ಯನಿಗೆ ಎಷ್ಟು ಕರ್ಮಾಚರಣೆ ಮಾಡಿದರೂ ಕೂಡ ಜ್ಞಾನ ಅಂತನ್ನುವುದು ಮೋಕ್ಷಕ್ಕೆ ಕಾರಣ, ಜ್ಞಾನವೇ ಕಾರಣ. ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಬೇಕು, ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಅಷ್ಟು ವಿಚಾರವನ್ನು ಹೇಳಿದಾಗ ನಾರದ ಮಹರ್ಷಿಗಳ ಮಾತನ್ನು ಕೇಳಿದ. ಹಾಗಿದ್ರೆ ನನಗೆ ಉದ್ಧಾರ ಆಗಲಿಕ್ಕೆ ಏನಾದರೂ ಒಂದು ಮಾರ್ಗ ಹೇಳಿರಿ. ಅದಕ್ಕೆ ನಾರದರು ಒಂದು ಕಥೆ ಹೇಳಿದ್ರು. ಅವನಿಗೆ ಒಬ್ಬ ಪುರಂಜನ ಅಂತ ಒಬ್ಬ ರಾಜ ಇದ್ದ. ಅನೇಕ ಊರುಗಳನ್ನು ಸಂಚಾರ ಮಾಡಿದ. ಅನೇಕ ಊರುಗಳನ್ನು ಸಂಚಾರ ಮಾಡಿದ ಮೇಲೆ ಅವನಿಗೆ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶದಿಂದ ಒಳ್ಳೆ ಸುಭಿಕ್ಷವಾದ ಊರು ಯಾವುದು ಅಂತ ನೋಡ್ಕೊಂಡ. ಯಾವ್ಯಾವ ಊರು ಅವನಿಗೆ ಸೆಟ್ ಆಗಲಿಲ್ಲ. ಕಡೆಗೆ ಹಿಮಾಲಯ ಪರ್ವತಕ್ಕೆ ಹೋದಾಗ ಒಂದು ಊರು ಖುಷಿ ಆಯಿತು ಅವನು ನೋಡಿದ ತಕ್ಷಣ. ಯಾಕೆಂದರೆ ಆ ಊರಲ್ಲಿ 3 ಮಹಾದ್ವಾರಗಳಿತ್ತಂತೆ. ಒಂದು ಬಂಗಾರದ ಗೋಪುರದ ಬಾಗಿಲು, ಇನ್ನೊಂದು ಬೆಳ್ಳಿಯ ಗೋಪುರದ ಬಾಗಿಲು, ಇನ್ನೊಂದು ಕಬ್ಬಿಣ ಗೋಪುರದ ಬಾಗಿಲು. ಹೀಗೆ ಎಂಟ್ರೆನ್ಸಿಗೆ 3 ವಿಧವಾದ ಬಾಗಿಲುಗಳು. ಒಳಗಡೆ ಹೋದ, ದೊಡ್ಡ ದೊಡ್ಡ ಬೀದಿಗಳು. ಆ ಬೀದಿಗಳಿಗೆ ಲಕ್ಷಾಂತರ ಸಣ್ಣ ಪುಟ್ಟ ಬೀದಿಗಳು. ಇದನ್ನೆಲ್ಲ ನೋಡಿದ. ಒಳಗಡೆ ಹೋಗಿ ಊರು ನೋಡೋಣ ಅಂತ ಹೋಗ್ತಾ ಇದ್ದಾಗ ಅತ್ಯಂತ ಸುಂದರಳಾದ ಒಬ್ಬ ಹುಡುಗಿ ಬಂದಂತೆ. ಪುರಂಜನ, ನಿನಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ, ನನ್ನನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ದಂತೆ. ರಾಜ ವಿಚಾರ ಮಾಡಿದ, ಇದ್ದಕ್ಕಿದ್ದಾಗ ಮದುವೆ ಆಗುವಂತ ಇದ್ದಾಳಲ್ಲ, ಅದಕ್ಕೆ ಅವಳು ಇನ್ನೊಂದು ಆಫರ್ ಕೊಟ್ಲಂತೆ. ನನ್ನನ್ನು ಮದುವೆ ಮಾಡಿಕೊಂಡ್ರೆ ಏನು ಸಿಗಲ್ಲ ಅಂತ ಅನ್ಕೋಬೇಡ, ನನ್ನನ್ನು ಯಾವಾಗಲೂ ಕಾಯಲಿಕ್ಕೆ 5 ಹೆಡೆಯ ಒಂದು ಘಟಸರ್ಪ ಇದೆ, ಅದು ನಿನ್ನ ಸೈನ್ಯಕ್ಕೆ ಸೇರ್ತದೆ ಅಂತ ಹೇಳಿದೆ. ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಅದು ಕೊಡೆ, ಅದನ್ನು ನಿನಗೆ ಒಪ್ಪಿಸ್ತೇನೆ. ಮತ್ತೆ 11 ಜನ ಸೈನಿಕರಿದ್ದಾರೆ, ನನ್ನ ಹತ್ರ ಸೇನಾಧಿಪತಿಗಳಿದ್ದಾರೆ. ಒಬ್ಬೊಬ್ಬರ ಕೈಯಲ್ಲಿ ಪ್ರತ್ಯೇಕ ಶತನಾಯಕಿ, ಒಬ್ಬೊಬ್ಬರ ಕೈಯಲ್ಲಿ 1000 ಜನ, ಶತ ಅಂದರೆ 1000 ಅಂತ ಪೂರ್ಣ ಅಂತ ಲೆಕ್ಕ, 1000 ಜನ ಸೈನಿಕರಿದ್ದಾರೆ. ಅಂಥವ್ರು 11 ಮಂದಿ ಸೇನಾಧಿಪತಿಗಳು. ಇಷ್ಟು ಸೈನ್ಯ ನಿನಗೆ ನಿನ್ನ ಸೈನ್ಯಕ್ಕೆ ಸೇರ್ಕೊಳ್ತದೆ. 5 ಹೆಡೆಯ ಘಟಸರ್ಪ ಸಾಮಾನ್ಯವಾಗಿ ಈ ಲೋಕದಲ್ಲಿ ಯಾರೋ ಅದನ್ನು ಸಾಯಿಸಲಿಕ್ಕಾಗಲ್ಲ. ಅಂತಹ ಸೈನ್ಯ ಎಲ್ಲ ನಿಮಗೆ ಸೇರ್ಕೊಳ್ತದೆ. ನನ್ನನ್ನು ಮದುವೆ ಆಗಿ ಇದೇ ನಾನು ನಿಮ್ಗೆ ಕೊಡ್ತಕ್ಕಂಥ ವರದಕ್ಷಿಣೆ ಅಂತ ಹೇಳಿ. ನೋಡ್ಲಿಕ್ಕೂ ಸುಂದರವಾಗಿತ್ತು. ಆಯಿತು ಅಂತ ಪುರಂಜನ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಪಿಕೊಂಡ. ಮದುವೆನೂ ಮಾಡ್ಕೊಂಡ.
50 ವರ್ಷಗಳ ಕಾಲ ಅವರ ಜೀವನ ಭಾರೀ ಸುಂದರವಾಗಿ ನಡೀತದೆ. ಆ 50 ವರ್ಷಗಳ ಕಾಲ ಆಮೇಲೆ ಇನ್ನೊಬ್ಬಳು ಹೆಣ್ಣುಮಗಳು ಬಂದು, ಇವಳು ಎಷ್ಟು ಸುಂದರಳು ಅಷ್ಟೇ ಕುರೂಪಿಯಾಗಿದ್ದಂತೆ. ಅವಳು ಎರಡನೇ ಬಂದ ಹೆಣ್ಣುಮಗಳು. ಅವಳು ಹೇಳಿದ್ದು ನನ್ನನ್ನು ಮದುವೆ ಮಾಡ್ಕೊ ಅಂತ. ಅದಕ್ಕೆ ಪುರಂಜನ ಹೇಳಿದ, ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿ. ಅದಕ್ಕೆ ಅವಳು ಹೇಳಿದ್ದು, ರಾಜನ ಎಷ್ಟು ಬೇಕಾದಷ್ಟು ಮದುವೆ ಮಾಡ್ಕೋಬೋದು, ಹಾಗಾಗಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ. ಅದಕ್ಕೆ ರಾಜ ಹೇಳಿದ, ಹೆಣ್ಮಕ್ಳಿಗೆ ಸೌಂದರ್ಯವೇ ಮುಖ್ಯ, ನಿನಗೆ ಅದೇ ಇಲ್ಲ, ನಿನ್ನನ್ನು ಹೇಗೆ ಮದುವೆ ಮಾಡ್ಕೊಳ್ಳಿ, ನಾನು ಅಪಮಾನ ಮಾಡಿಬಿಟ್ಟ. ಅವಳು ಬೇಜಾರು ಮಾಡಿಕೊಂಡು ಒಬ್ಬ ಮುಸಲ್ಮಾನ ರಾಜನ ಹತ್ರ ಹೋದ್ನಂತೆ, ಮ್ಲೇಚ್ಛರ ರಾಜನ ಹತ್ರ ಹೋಗಿ ತನಗೆ ಆಗಿದ ಅಪಮಾನವನ್ನೆಲ್ಲ ಹೇಳ್ಕೊಂಡು. ಅದಕ್ಕೆ ಆ ರಾಜ ಹೊರ ಕೊಟ್ಟಂತೆ, ಏನು ಹೆದರಬೇಡ, ಬರೀ ಪುರಂಜನ ಯಾಕೆ, ಪ್ರಪಂಚದಲ್ಲಿರೋ ಎಲ್ಲ ಗಂಡಸರನ್ನು ಎಲ್ಲ ಜೀವನನ್ನು ಮದುವೆ ಆಗಿ, ಬಟ್ ನೀನು ಮದುವೆ ಆಗಿದ್ದು ಯಾರಿಗೂ ಗೊತ್ತಾಗೋ ಹಾಗಿಲ್ಲ ಅಂತ ಹೇಳಿದ್ರು. ಗೊತ್ತಾಗೋದಿಲ್ಲ, ಎಲ್ಲರನ್ನೂ ಮದುವೆ ಮಾಡ್ಕೊಂಡು ಸುಖವಾಗಿರುತ್ತೆ. ಖುಷಿಯೋ ಖುಷಿ. ಒಂದು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದ ಹೆಣ್ಮಗಳಿಗೆ ಎಲ್ಲರ ಜೊತೆನೂ ಮದುವೆ ಅಂತಂದರೆ ಎಷ್ಟು ಖುಷಿ ಆಗ್ಬೋದು, ಭಾರಿ ಖುಷಿಯಿಂದ ಬರ್ತಾ ಇತ್ತು. ಕಡೆಗೆ ಆ ಮುಸಲ್ಮಾನ ರಾಜರು ಹೇಳಿದಂತೆ, ಎಲ್ಲಾದರೂ ಏನಾದರೂ ಸಮಸ್ಯೆ ಆಗ್ಬೋದು, ಅದಕ್ಕೋಸ್ಕರ ನಿನ್ನ ರಕ್ಷಣೆಗೆ ಒಬ್ಬನು ಇರಲಿ ಅಂತ ಹೇಳಿ ಇನ್ನೊಬ್ಬ ದೂತನನ್ನು ಕೊಟ್ಟು ಕಳಿಸಿದಂತೆ. ಪ್ರಜ್ವಾರ ಅಂತ ಆ ದೂತನ ಹೆಸರು. ಆಮೇಲೆ ಬಂದು ಪುರಂಜನ ರಾಜನ ಜೊತೆಗೆ ಮದುವೆ ಮಾಡಿಕೊಂಡ್ರು. ಪುರಂಜನನಿಗೆ ಮದುವೆ ಮಾಡ್ಕೊಂಡಿದ್ದೆ ಗೊತ್ತಾಗಲಿಲ್ಲ, ಈ ಹೆಣ್ಮಗಳು ಮದುವೆ ಮಾಡ್ಕೊಂಡಿದ್ದು ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಮುಸಲ್ಮಾನ ರಾಜರು ಹೊರ ಇದ್ದ ಮೇಲೆ ಮದುವೆ ಮಾಡಿಕೊಂಡು ಇವನ ಮನೆಯಲ್ಲಿ ಗಲಾಟೆ ಶುರು ಆಯಿತು. ಯಾಕಂದರೆ ಇಬ್ಬರು ಹೆಣ್ಣಂದ್ರೆ ಶುರು ಆಗ್ತದೆ. ಗಲಾಟೆ ಶುರು ಆದಮೇಲೆ ಕಡೆಗೆ ಆ ಗಲಾಟೆ ಎಲ್ಲಿ ತನಕ ತಾರ್ಕಿಕ ಏರ್ತು ಅಂತಂದರೆ, ಮೊದಲು ಮಾಡಿಕೊಂಡ ಹೆಂಡತಿಗೂ ಇವರು ಎರಡನೇ ಮಾಡಿಕೊಂಡ ಹೆಂಡತಿಗೂ ಗಲಾಟೆ ಶುರುವಾಗಿ, ಇವಳಿಗೇನು ಅಸಿಸ್ಟೆಂಟನ್ನು ಒಬ್ಬರು ಕಳಿಸಿದ್ದಲ್ಲ ಪ್ರಜ್ವಾರ ಅಂತ, ಅವನಿಗೂ ಮೊದಲನೇ ಹೆಂಡತಿಯ ಸೈನಿಕರಿಗೂ ಯುದ್ಧ ಪ್ರಾರಂಭ ಆಯಿತು. ಸಾವಿರಾರು ಜನ ಅವರು ಲೆಕ್ಕ, ಎಲ್ಲರನ್ನೂ ಒಬ್ಬನೇ ಹೊಡೆದು ಹಾಕಿದ್ದಂತೆ ಪ್ರಜ್ವಾರ. ಎಲ್ಲರನ್ನೂ ಒಬ್ಬನೇ ಕೊಂದು ಹಾಕಿದ, ಅಂಥ ಬಲಿಷ್ಠ. ಆಮೇಲೆ 11 ಜನ ಸೇನಾಧಿಪತಿಗಳು ಬಂದರು, ಅವನನ್ನು ಕೊಂದರು. ಕೊನೆಗೆ 5 ಹೆಡೆಯ ಘಟಸರ್ಪ ಬಂತು. ಅದರ ಜೊತೆಗೆ ಯುದ್ಧ ಮಾಡಿ ಪ್ರಜ್ವಾರನಿಗೆ ಅನಿಸ್ತಂತೆ, ಇದನ್ನೇ ನಾನು ಗೆಲ್ಲಲಿಕ್ಕಾಗಲ್ಲ, ಆದ್ದರಿಂದ ಉಪಾಯದಿಂದ ಇದನ್ನು ಗೆಲ್ಲಬೇಕು ಅಂತ ಹೇಳಿ ಆ ಇಡೀ ಊರಿಗೆ ಬೆಂಕಿ ಹಚ್ಚಿದ್ದಂತೆ. ಬೆಂಕಿ ಹಚ್ಚಿದಾಗ ಆ ಘಟಸರ್ಪ ಹೊಗೆ ತಾಳಲಿಕ್ಕಾಗಲಾರ್ದನ ಊರು ಬಿಟ್ಟು ಹೋಯ್ತಂತೆ. ಕೊನೆಗೆ ಪುರಂಜನನನ್ನು ಕೊಂದು ಹಾಕಿದ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಚೀನರು ಹೀಗೆ ಕೇಳಿದ, ಮೋಕ್ಷದ ಉಪಾಯ ಹೇಳ್ರಿ ಅಂತಂದ್ರೆ, ಇದ್ಯಾವುದೋ ಸತ್ತ ಕಥೆ ಹೇಳ್ಕೊಂಡು ಕೂತಿರಲ್ಲ, ಇದೇನಿದು ಅಂತ ಕೇಳಿದ್ರು. ಅದಕ್ಕೆ ನಾರದರು ಹೇಳಿದರು, ಯತ್ ಪರೋಕ್ಷ ಪ್ರಿಯೋ ಹಿ ವೈ ದೇವಾ ಅಪರೋಕ್ಷ ದ್ವಿಷಃ. ದೇವತೆಗಳಿಗೆಲ್ಲ ಡೈರೆಕ್ಟಾಗಿ ತತ್ವೋಪದೇಶ ಮಾಡೋದಕ್ಕಿಂತ ಇಂಡೈರೆಕ್ಟಾಗಿ ತತ್ವೋಪದೇಶ ಮಾಡೋರನ್ನು ಕಂಡ್ರೆ ಭಾರಿ ಪ್ರೀತಿ ಅಂತ. ಅದಕ್ಕೆ ದೇವತೆಗಳು ಪ್ರೀತಿ ಆಗಲಿ ಅಂತ ಈಗ ಇಂಡೈರೆಕ್ಟಾಗಿ ಮಾಡಿದ್ದೀನಿ, ಈಗ ಡೈರೆಕ್ಟಾಗಿ ಉಪದೇಶ ಮಾಡ್ತೀನಿ ಕೇಳು. ಪುರಂಜನ ಅಂತಂದರೆ, ಪುರ ಅಂದರೆ ಈ ದೇಹ, ಇದರಲ್ಲಿರ್ತಕ್ಕಂತಹ ಜನ ಅಂತಂದರೆ ಜೀವ ಅಂತ ಅರ್ಥ. ನಾನಾ ವಿಧವಾದ ದೇಶಗಳನ್ನೆಲ್ಲ ಪ್ರದೇಶಗಳನ್ನೆಲ್ಲ ಒಡ್ಕೊಂಡು ಬಂದ ಅಂತಂದರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ದಾಟಿ ಬಂದರೆ ಈ ಶರೀರ. ಮನುಷ್ಯನ ದೇಹ ಸಿಕ್ಕಾಗ ಒಳಗಡೆ ಇರತಕ್ಕಂತಹ ಆತ್ಮನಿಗೆ ಎಷ್ಟು ಸಫಿಷಿಯೆಂಟ್ ಇದು ಅಂತ ಅನಿಸುತ್ತೆ, ಬೇರೆ ಎಷ್ಟು ಬಲಿಷ್ಠವಾದ ಪ್ರಾಣಿ ದೇಹ ಸಿಕ್ಕಾಗ ಸಫಿಷಿಯೆಂಟ್ ಅಂತ ಅನಿಸಲ್ಲ. ಯಾಕೆ ಅಂತಂದರೆ, ಆ ಊರಿಗೆ 3 ಗೋಪುರಗಳಿತ್ತು, ಬಂಗಾರದ ಗೋಪುರ, ಬೆಳ್ಳಿ ಗೋಪುರ, ಕಬ್ಬಣದ ಗೋಪುರ. ಈ 3 ಗೋಪುರಗಳು ಅಂತಂದರೆ ಸತ್ವಗುಣ ಅಂತಂದರೆ ಬಂಗಾರ ಇದ್ದಾಗ ಅದನ್ನು ಸಂಪಾದನೆ ಮಾಡೋದು ಭಾರಿ ಕಷ್ಟ ಇದೆ, ಬಂಗಾರ ಸಂಪಾದನೆ ಮಾಡೋದು. ರಜೋಗುಣ ಅಂತಂದರೆ ಬೆಳ್ಳಿ ಇದ್ದಾಗ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಂಪಾದನೆ ಮಾಡ್ಬೋದು. ಇನ್ನು ತಮೋಗುಣ ಅಂತಂದರೆ ಕಬ್ಬಿಣ. ಅದರಿಂದ 3 ಗೋಪುರಗಳ ಊರು ಅಂತಂದರೆ ಈ ದೇಹ ಅಂತನೋ, ಈ ದೇಹದಲ್ಲಿ ಸತ್ವಗುಣವೂ ಇದೆ, ರಜೋಗುಣವೂ ಇದೆ, ತಮೋಗುಣವೂ ಇದೆ. ಆ ಊರು ಪ್ರವೇಶ ಮಾಡಿ ಸ್ವಲ್ಪ ಮುಂದೆ ಹೋಗುವಾಗ ಭಾರಿ ದೊಡ್ಡ ದೊಡ್ಡ ಬೀದಿಗಳು ಅಂತಂದಾಗ ಈ ದೇಹದಲ್ಲಿ 5 ದೊಡ್ಡ ನಾಡಿಗಳಿದೆ. ಅದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ. ಬ್ರಹ್ಮನಾಡಿ, ಪ್ರಕಾಶಿನಿ, ವೈದ್ಯುತ, ಆರ್ಯ, ಅವಭಾಸಿನಿ ಅಂತ 5 ನಾಡಿಗಳನ್ನು ಸೇರಿ ಬ್ರಹ್ಮನಾಡಿ ಅಂತ ಕರೀತಾರೆ. ಈ ಬ್ರಹ್ಮನಾಡಿ ಒಳಗಡೆ ಜೀವ ಪ್ರವೇಶ ಮಾಡಿದ ಅಂತ ಅರ್ಥ. ಲಕ್ಷಾಂತರ ಸಣ್ಣ ಸಣ್ಣ ಉಪಬೀದಿಗಳು, ಕ್ರಾಸ್ ರೋಡ್ಗಳೆಲ್ಲ ಇತ್ತು ಅಂತಂದರೆ 72,000 ನಾಡಿಯಲ್ಲಿ 5 ನಾಡಿಗಳು ಮಾತ್ರ ದೊಡ್ಡದು. ಉಳಿದಿದ್ದಲ್ಲಿ ಸಣ್ಣ ಪುಟ್ಟ ದಾರಿಗಳಿದ್ದ ಹಾಗೆ ಜೀವ ಸಂಚಾರ ಮಾಡಲಿಕ್ಕೆ.
ಆವಾಗ ಒಬ್ಬಳು ಹುಡುಗಿ ಸಿಕ್ಕಲು ಅಂತಂದ್ರೆ ಅರ್ಥ ಏನಿದಕ್ಕೆ ಅಂತಂದರೆ ಬುದ್ಧಿ ಅಂತ. ಮಹಾನಾರಾಯಣ ಉಪನಿಷತ್ತಲ್ಲಿ ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊರಗಡೆ ಹುಡುಗಿ ಜೊತೆ ಆಗುವ ಮದುವೆ ಎರಡನೇ ಮದುವೆ. ಮೊದಲನೇ ಮದುವೆ ಯಾವಾಗ ಆಗ್ತದೆ ಅಂತಂದರೆ 7ನೇ ತಿಂಗಳಿಗೆ ಗರ್ಭದಲ್ಲಿದ್ದಾಗಲೇ ಆಗಿರ್ತದೆ. ಅಂದರೆ ಶ್ರದ್ಧಾ ಪತ್ನಿ, ಮನುಷ್ಯನಿಗೆ ಬುದ್ಧಿ ಅಂತ ಯಾವಾಗ ಬರ್ತದೋ ಅದು ಮೊದಲನೇ ಮದುವೆ ಅಂತ ಹೇಳ್ತಾರೆ. ಬುದ್ಧಿ ಅಂತ ಅನ್ನುವ ಕನ್ಯೆ, ಅವಳು ನೋಡ್ಲಿಕ್ಕೆ ಭಾರಿ ಸುಂದರ ಅವಳು. ಅದಕ್ಕೆ ಅವಳು ವರದಕ್ಷಿಣೆ ಕೊಟ್ಟಿದ್ದು ಏನು, ಒಂದು 5 ಎಳೆ ಘಟಸರ್ಪ, 11 ಜನ ಸೇನಾಧಿಪತಿಗಳು, ಒಬ್ಬೊಬ್ಬರ ಕೈಯಲ್ಲಿ 1000 ಜನ ಇರತಕ್ಕಂಥ ಸೈನಿಕರು, ಇವರನ್ನೆಲ್ಲ ವರದಕ್ಷಿಣೆ ಕೊಟ್ಟರು. ಅಂದ್ರೆ ಅರ್ಥ ಏನಿದಕ್ಕೆ, 5 ಎಳೆಯ ಘಟಸರ್ಪ ಅಂತಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪದ ಮುಖ್ಯ ಪ್ರಾಣದೇವರು ಘಟಸರ್ಪ ಇದ್ದ ಹಾಗೆ ಅವರ ಕೈಯಲ್ಲಿರುವ 11 ಜನ ಸೇನಾಧಿಪತಿಗಳು ಅಂತಂದರೆ 11 ಇಂದ್ರಿಯಗಳು ಅಂತ ಅರ್ಥ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, ಇದನ್ನು ಸೇರಿದರೆ 11 ಸೇನಾಧಿಪತಿಗಳು. ಇವರು ಒಬ್ಬೊಬ್ಬರ ಇಂದ್ರಿಯಗಳ ಕೈಯಲ್ಲಿ 100,000 ಜನ ಸೈನಿಕರಿದ್ದರು ಅಂತಂದರೆ ಈ ಇಂದ್ರಿಯಗಳು 1000 ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ಇದೆ ಅಂತ ಅರ್ಥ. ಇಂಥವರನ್ನು ಮದುವೆ ಮಾಡಿಕೊಂಡು ಪುರಂಜನ ಸುಖವಾಗಿದ್ದ. ಬುದ್ಧಿ ಬಂದ ಮೇಲೆ 50-60 ವರ್ಷ ಆದಮೇಲೆ ಇನ್ನೊಬ್ಬಳು ಹುಡುಗಿ ಬಂದಳು ಅಂತಂದರೆ ಆ ಹುಡುಗಿ ಯಾರು ಅಂತಂದರೆ ಮುಪ್ಪಿಗೆ ಅಭಿಮಾನಿಯಾದ ದೇವತೆ, ಕಾಲಕನ್ಯಾ ಅಂತ ಅವಳ ಹೆಸರು. ಕಾಲಕನ್ಯಾ ಜರಾಪ್ರೋಕ್ತ ಅಂತ ಅವಳು ಯಮದೂತನ. ಅವಳು ಬಂದು ಮದುವೆ ಆಗ್ತದೆ ಅಂತ ಕೇಳಿದಾಗ, ಮದುವೆ ಆಗು ಅಂತ ಕೇಳಿದಾಗ ಪುರಂಜನ ಒಪ್ಪಲಿಲ್ಲ. ಅಂದರೆ ನಾಳೆಯಿಂದ ನಿಮಗೆ ವಯಸ್ಸಾಗ್ಬೋದಾ ಅಂತ ವಯಸ್ಸಾಗುವ ದೇವತೆ ಬಂದು ಕೇಳಿದರೆ ಯಾವ ಮನುಷ್ಯ ಹೋಗ್ತಾನೆ? ಯಾರೂ ಆ ವಯಸ್ಸಾಗೋದನ್ನು ಅಪೇಕ್ಷೆ ಪಡಲ್ಲ, ಶಕ್ತಿ ಕುಗ್ಗೋದನ್ನು ಪಡಲ್ಲ ಅಪೇಕ್ಷೆ. ಅದಕ್ಕೋಸ್ಕರ ಅವಳನ್ನು ಮದುವೆ ಆಗಲ್ಲ ಅಂತ. ಅವಳೊಬ್ಬಳು ಮುಸಲ್ಮಾನರ ರಾಜನ ಹತ್ರ ಹೋದ್ಲು ಅಂತಂದರೆ, ಮುಸಲ್ಮಾನರ ಜನ್ಮ ಹಿಂಸೆ ಮಾಡುವುದಕ್ಕೆ ಪ್ರತೀಕವಾದ ಜನ್ಮ. ಅವರು ಹಿಂಸೆ ಮಾಡಿದಷ್ಟು ಇನ್ಯಾರು ಮಾಡಲ್ಲ. ಆದ್ದರಿಂದ ಯಮದೇವರ ಲೋಕದಲ್ಲಿ ಯಮದೇವರು ಹಿಂಸೆ ಮಾಡುವಷ್ಟು ಇನ್ನು ಯಾವ ದೇವತೆಗಳು ಹಿಂಸೆ ಮಾಡಲ್ಲ. ಆದ್ದರಿಂದ ಯಮದೇವರನ್ನು ಮುಸಲ್ಮಾನರ ರಾಜ ಅಂತ ಹೇಳಿದರು. ಇವಳು ಹೋಗಿ ಅವಳನ್ನು ಕೇಳಿದರು, ಯಮದೇವರನ್ನು ಕೇಳಿದ್ರು, ನನಗವನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ. ಅಂದರೆ ಅವನಿಗೆ ವಯಸ್ಸಾಗೋದು ಬೇಡ ಅಂತ ಇದ್ದಾನೆ. ಅದಕ್ಕೆ ಯಮದೇವರು ಹೇಳಿದರು, ಪ್ರತಿಯೊಬ್ಬರಿಗೂ ವಯಸ್ಸಾಗಲೇಬೇಕು. ಆದ್ದರಿಂದ ಎಲ್ಲರನ್ನೂ ಮದುವೆ ಮಾಡ್ಕೊಂತಂದ್ರೆ ಎಲ್ರಿಗೂ ವಯಸ್ಸಾಗಲಿ ಅಂತ ವರ ಕೊಟ್ಟರು. ನೀನು ಮದುವೆ ಮಾಡ್ಕೊಂಡಿದ್ದು ಯಾರಿಗೂ ಗೊತ್ತಾಗೋದು ಬೇಡ ಅಂತಂದರೆ ವಯಸ್ಸಾಗಿದ್ದು ಯಾರಿಗೂ ಗೊತ್ತಾಗೋದು ಬೇಡ ಅಂತ ಅರ್ಥ. ಇಷ್ಟು ವರ ಕೊಟ್ಟು ಕಳಿಸಿದ್ರು. ಅವಳ ರಕ್ಷಣೆಗೆ ಒಬ್ಬನನ್ನು ಕಟ್ಟಿ ಕಳಿಸಿದ್ರಲ್ಲ, ಪ್ರಜ್ವಾರ. ಆ ಪ್ರಜ್ವಾರ ಅಂದರೆ ಯಾರು ಅಂತಂದರೆ ಪ್ರಾಣ ಹೋಗೋ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜ್ವರ ಬರ್ತದಂತೆ ದೇಹದಲ್ಲಿ. ಆ ಜ್ವರ ಬಂದಾಗ ಮೈಯೆಲ್ಲ ಬಿಸಿ ಬಿಸಿಯಾಗಿ ಆ ಬಿಸಿಯನ್ನು ತಡ್ಕೊಳ್ಳಿಕ್ಕಾಗಲಾರ್ದೇ 5 ಎಳೆಯ ಘಟಸರ್ಪ ಅಂತಂದರೆ ಪ್ರಾಣದೇವರು ಹೊರಗಡೆ ಹೊರಟು ಹೋಗ್ತಾರೆ ಅಂತ ಅರ್ಥ. ಇಷ್ಟು ಯುದ್ಧದ್ದು. ಆದ್ದರಿಂದ ಪ್ರಾಣದೇವರು ಹೊರಗಡೆ ಹೊರಟು ಹೋಗ್ತಾರೆ, ಮರಣ ಆಗ್ತದೆ. ಇದು ಆಗೋಷ್ಟರೊಳಗೆ ಪ್ರತಿಯೊಬ್ಬ ಮನುಷ್ಯ ಸಾಧನೆ ಮಾಡಿ ತಯಾರಿರಬೇಕು ಅಂತ ನಾರದರು ಇದನ್ನು ಹೇಳಿದರು. ಇದರಲ್ಲಿ ಮುಖ್ಯ ಸಾಧನೆ ಯಾವುದು ಅಂತಂದರೆ ಜ್ಞಾನ ಸಾಧನೆ. ಪರಮಾತ್ಮನ ಬಗ್ಗೆ ಸ್ವಲ್ಪ ಆದರೂ ಯಥಾಶಕ್ತಿ. ಮಹಾನಂದ ತೀರ್ಥಸ್ಯ ಏಭಾಷ್ಯ ಭಾವಂ. ಮಧ್ವಾಚಾರ್ಯರು ಯಾವ ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ನಮಗೆ ಕಲ್ಪನೆ ಕೊಟ್ಟಿದ್ದಾರೋ ಅದನ್ನು ನಮ್ಮ ಯೋಗ್ಯತೆಗೆ ಶಕ್ತಿಗೆ ತಕ್ಕಂತೆ ಆ ಜ್ಞಾನವನ್ನು ಸಂಪಾದನೆ ಮಾಡಿ ವಾಯುದೇವರದ್ದು ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ನಾರದ ಮಹರ್ಷಿಗಳು ಪ್ರಾಚೀನ ಬರಹಿ ಅಂತನ್ನುವ ರಾಜನ ಉಪದೇಶ ಮಾಡಿದರು. ಮಾಡಿದ ಮೇಲೆ ಅವನಿಗೆ ತತ್ವಜ್ಞಾನ ಬಂದು ಮೋಕ್ಷದ ಮಾರ್ಗ ಹಿಡಿದ ಅಂತ. ಇಲ್ಲ ಅಂತಾದರೆ ಅವನು ಮಾಡಿದ ಎಲ್ಲ ಪ್ರಾಣಿ ಹಿಂಸೆ ಎಂತಾಗ್ತಾ ಇತ್ತು. ಯಜ್ಞದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದು ಜ್ಞಾನ ಕಾರ್ಯ ಆದರೆ ಆ ಯಜ್ಞದ ಕೊನೆಯಲ್ಲಿ ಒಂದಿಷ್ಟು ಜ್ಞಾನ ಕಾರ್ಯ ಆಯಿತು ಅಂತಾದರೆ ಅದು ಸಾತ್ವಿಕ ಕರ್ಮ ಅಂತ ಆಗ್ತದೆ. ಇಲ್ಲ ಅದರ ಕೊಲೆ ಅಂತ ಆಗ್ತದೆ. ಆ ಕೊಲೆ ಮಾಡಿರ್ತಕ್ಕಂಥವ್ರಿಗೆ ಏನು ಫಲ ಅಂತಂದರೆ ಮಾಂಸ ಅಂತನ್ನೋ ಶಬ್ದ ಅಲ್ವ ಅದಕ್ಕೆ, ಮಾಂಸಕ್ಕೆ ಮಾಂಸ ಅಂತ ಯಾಕೆ ಹೆಸರು ಅಂತ ಹೇಳ್ತಾರೆ. ಮಾಂಸಃ ಭಕ್ಷಯಿತ ಅಮುತ್ರ ಯಸ್ಯ ಮಾಂಸಂ ಇಹಾತ್ಮ್ಯಹಂ ತದಿದಂ ಮಾಂಸಸ್ಯ ಮಾಂಸತ್ವಂ. ಈ ಲೋಕದಲ್ಲಿ ಯಾವ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸವನ್ನು ನಾವು ತಿಂತೀವೋ, ನಾವು ಸತ್ತು ಪರಲೋಕಕ್ಕೆ ಹೋದಾಗ ಆ ಪ್ರಾಣಿಗಳು ನಮ್ಮನ್ನು ಕೊಂದು ತಿಂತವೆ. ಮಾಂ ಅಂತಂದ್ರೆ ನನ್ನನ್ನು, ಸಹ ಅಂತಂದ್ರೆ ಅವನು. ಯಾರನ್ನು ಕೊಂದು ನಾವು ತಿಂದಿರ್ತೀವೋ ನಮ್ಮನ್ನು ಅವನು ತಿಂತಾನೆ. ಆದ್ದರಿಂದ ಆ ಪದಾರ್ಥಕ್ಕೆ ಮಾಂಸಕ್ಕೆ ಮಾಂಸ ಅಂತ ಹೆಸರು ಅಂತ
ಹೇಳ್ತದೆ. ಆದ್ದರಿಂದ ಪ್ರಾಣ ಹಿಂಸೆ ಅಂತ ಅನ್ನೋದು ನಿಷಿದ್ಧ ಅಂತ ಹೇಳಿ ಪಂಚಮ ಸ್ಕಂದದಲ್ಲಿ ಬಂದಿರತಕ್ಕಂಥ ಕಥೆಗಳಿಷ್ಟು. ನಾಳೆಯ ದಿನ ಆ ಷಷ್ಠ ಸ್ಕಂದದಲ್ಲಿ ಹರಿನಾಮ ಸ್ಮರಣೆಗೆ ಫಲವನ್ನು ಹೇಳಿಕೊಂಡು ಪ್ರಾರಂಭ ಮಾಡ್ತಾರೆ. ಭೂಗೋಳದ ವರ್ಣನೆ ಬಂದಿದೆ ಪಂಚಮ ಸ್ಕಂದದಲ್ಲಿ. ನರಕಾದಿ ಅನರ್ಥಗಳನ್ನೆಲ್ಲ ಉಪದೇಶ ಮಾಡಿದರು ನಾರದರು. ಇಡೀ ಬ್ರಹ್ಮಾಂಡವನ್ನು ವರ್ಣನೆ ಮಾಡುವಾಗ 28 ನರಕಗಳನ್ನು ವರ್ಣನೆ ಮಾಡಿದಾಗ ಪರೀಕ್ಷಿತ ರಾಜನಿಗೆ ಹೆದರಿಕೆ ಆಯಿತು. ತಪ್ಪು ಮಾಡಿದವರೆಲ್ಲ ನರಕಕ್ಕೆ ಹೋಗೋದು ಅಂತಾದರೆ ಪರಿಸ್ಥಿತಿ ಏನು ನಮ್ಮದು, ನಾನು ನರಕದಲ್ಲಿ ಇನ್ನೇನು ಅನುಭವಿಸ್ಬೇಕು ಅಂತಂದಾಗ ನಾರದರು ಹೇಳಿದರು, ಏನು ಹೆದರಬೇಡ, ರೋಗ ಬಂದವರೆಲ್ಲ ಸಾಯಲೇಬೇಕು ಅಂತ ನಿಯಮ ಇಲ್ಲ. ಸರಿಯಾದ ವೈದ್ಯರ ಹತ್ರ ಹೋಗಿ ಸರಿಯಾದ ಔಷಧವನ್ನು ತಗೊಂಡು ಪಥ್ಯ ಸರಿಯಾಗಿ ಮಾಡಿಬಿಟ್ರೆ ರೋಗ ಹೇಗೆ ಪರಿಹಾರ ಆಗ್ತದೆ, ಪಾಪವು ಹಾಗೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ಉಪದೇಶ ಮಾಡಿ ಧೈರ್ಯ ತುಂಬಿ ಅದಕ್ಕೆ ಪೂರಕವಾದ ಕಥೆಯಿಂದ 6ನೇ ಸ್ಕಂದವನ್ನು ಪ್ರಾರಂಭ ಮಾಡ್ತಾರೆ. ಅದನ್ನೆಲ್ಲ ನಾಳೆ ನೋಡೋಣ ಅಂತೇಳಿ ಇವತ್ತು ಕಥಾಭಾಗ ಶ್ರೀಕೃಷ್ಣ.